ಕೃಷ್ಣಾರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुर नर द्विषशत्रुआत्मकस्य विष्णोर्व्यस्ताः समस्ताः सकल गुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम् श्री गुरुभ्यो नमः हरिः ओम। ಮನುಷ್ಯನ ಸುಖ ದುಃಖಗಳಿಗೆ ಮನಸ್ಸು ಅಭಿಮಾನ ಕಾರಣ ಹೊರತು ನಾವು ಕಾರಣ ಅಂತ ಯಾವ್ಯಾವುದನ್ನು ಅಂದುಕೊಂಡಿದ್ದೇವೋ ಅದು ಯಾವುದೂ ಕಾರಣ ಅಲ್ಲ ಅನ್ನುವುದರ ನಿರೂಪಣೆಯನ್ನು ಭಿಕ್ಷು ತಾನೆಲ್ಲ ಕಳೆದುಕೊಂಡ ಮೇಲೆ ಸಮಾಜದಿಂದ ಅನೇಕ ತೊಂದರೆಗೆ ಒಳಗಾದ ಮೇಲೆ ಇದಕ್ಕೆಲ್ಲ ಜನ ಕಾರಣ ಅಲ್ಲ ಅನ್ನುವುದನ್ನು ಉಪಪಾದನೆ ಮಾಡ್ತಾ ಲೋಕಕ್ಕೆ ಪ್ರತಿಪಾದನೆ ಮಾಡುವ ಗೀತೆ ಭಿಕ್ಷುಗೀತೆ. ಅದರಲ್ಲಿ ನಾವು ಸುಮಾರು ಅರ್ಧ ಭಾಗಕ್ಕಿಂತ ಜಾಸ್ತಿ ನೋಡಿ ಆಯಿತು. ಅಷ್ಟೂ ಭಾಗದಲ್ಲಿ ಬಂದ ವಿಷಯ ಏನು ಅಂತೇಳಿದರೆ ಮನಸ್ಸು ಕಾರಣ. ಇನ್ನು ಮುಂದೆ ಬರುವ ವಿಷಯ ಏನು ಅಂದರೆ ಬೇರೆ ಯಾವುದು ಅಲ್ಲ ಅಂತ. ಈಗ ನಿರೂಪಣೆ ಮಾಡುವ ಎರಡು ಕ್ರಮ. ಕಾರಣ ಯಾವುದು ಅಂತ ಮೊದಲು ಹೇಳಬೇಕು, ಆಮೇಲೆ ನೀವು ಅಂದುಕೊಂಡದ್ದು ಯಾವುದು ಅಲ್ಲ ಅಂತ ಹೇಳಬೇಕು. ಶಾಸ್ತ್ರದಲ್ಲಿ ಮಾತ್ರ ಈ ಕ್ರಮ ಇರುವುದಲ್ಲ. ಮೊದಲು ಯಾವುದಲ್ಲ ಅಂತ ಹೇಳುವುದು, ಆಮೇಲೆ ಯಾವುದು ಹೌದು ಅಂತ ಹೇಳುವುದು. ಪೂರ್ವಪಕ್ಷ ನಿರಾಸ ಆದ ಮೇಲೆ ಸಿದ್ಧಾಂತ ಪಕ್ಷವನ್ನು ಪ್ರತಿಪಾದನೆ ಮಾಡುವುದು ಅನ್ನೋದು ಶಾಸ್ತ್ರದ ಕ್ರಮ. ಆದರೆ ಭಿಕ್ಷು ಮೊದಲು ನಮ್ದಕ್ಕೆ ಯಾವುದು ಕಾರಣ, ಮನಃಪರಂ ಕಾರಣಮಾಮನಂತಿ, ಮನಸ್ಸೇ ಕಾರಣ ಅಂತ ಉಪಪಾದನೆ ಮಾಡಿ, ಇನ್ನು ನಂತರ ನೀವು ಹೀಗೆ ತಿಳ್ಕೊಂಡಿದ್ದೀರಾ, ಇದು ಕಾರಣ ಅಂತ ತಿಳ್ಕೊಂಡಿದ್ದೀರೋ, ಅದಲ್ಲ ಇದು ಕಾರಣ ಅಂತ ಅಂದರೆ ನಮ್ಮ ಸಿದ್ಧಾಂತದ ದಾರ್ಢ್ಯಕ್ಕೋಸ್ಕರ ಮುಂದಿನ ವಿಷಯ. ಪರಪಕ್ಷ ನಿರಾಕರಣೆ ಅನ್ನುವ ವಿಷಯ ಯಾಕೆ ಬೇಕು? ನಮ್ಮ ದ್ವೈತ ಸಿದ್ಧಾಂತದ ಮೇಲೆ ದೊಡ್ಡ ಆಕ್ಷೇಪ ಇದೆ. ಇವರು ಬೇರೆಯವರನ್ನು ತಪ್ಪು ತಪ್ಪು ಅಂತ ಹೇಳುವುದರಲ್ಲೇ ಕಾಲ ಕಳೀತಾರೆ. ಯಾವುದು ಸರಿ ಅಂತ ಹೇಳುವುದಕ್ಕೆ ಸ್ವಲ್ಪ ನಾಲ್ಕೇ ಮಾತಿರ್ತದೆ, ಯಾವುದು ತಪ್ಪು ಅಂತ ಹೇಳುವುದಕ್ಕೆ 40 ಮಾತುಗಳಿರ್ತವೆ. ಇದೆಲ್ಲ ಹೀಗೆ ಖಂಡನೆಯಲ್ಲೇ ಆಸಕ್ತರು ಅಂತ ಒಂದು ಭಾವನೆ ಇದೆ. ಆಚಾರ್ಯರು ಖಂಡನೆ ಮಾಡುವಂಥ ಕ್ರಮವನ್ನು ಗಮನಿಸಿದರೆ ನಮಗೆ ಸ್ಪಷ್ಟವಾಗ್ತದೆ. ಮೊದಲು ಸಿದ್ಧಾಂತದ ಉಪಪಾದನೆಯನ್ನು ಮಾಡಿ ಸ್ವಸಿದ್ಧಾಂತ ದಾರ್ಢ್ಯಾಯ ಮತಾಂತರಾಣಿ ನಿರಾಕರೋತಿ. ತನ್ನ ಸಿದ್ಧಾಂತ ಇದು ಸಿದ್ಧಾಂತವೇ. ಯಾಕೆ ಅಂತೇಳಿದರೆ ಉಳಿದ ಮಾತುಗಳಲ್ಲಿ ಇಂಥ ಪೊಳ್ಳುತನ ಇದೆ, ಇಂತಹ ಸಮಸ್ಯೆಗಳಿದ್ದಾವೆ, ಆದ್ದರಿಂದ ಇದನ್ನೇ ಅಂಗೀಕರಿಸಬೇಕು ಅಂತ ಇದನ್ನು ಉಪಪಾದನೆ ಮಾಡುವುದು ಅಲ್ಲ, ಇದನ್ನು ದೃಢಗೊಳಿಸುವುದು. ದಾರ್ಢ್ಯಕ್ಕೋಸ್ಕರ ಇತರ ಸಿದ್ಧಾಂತಗಳಲ್ಲಿರುವ ಏನು ಸಮಸ್ಯೆಗಳು ಅನ್ನೋದನ್ನು ನಿರೂಪಣೆ ಮಾಡುವುದು. ನೀವು ಬೇಕು ಅಂತಾದರೆ ತೆಗೊಳ್ಳಿ, ಬೇಡ ಅಂತ ಹೇಳಿದರೆ ಬಿಡಿ. ಸಮಸ್ಯೆ ಅಂತೂ ಇಂಥದ್ದಿದೆ. ನಾವು ಹೇಳಿದ ವಿಷಯದಲ್ಲಿ ಅಂತಹ ಯಾವ ಸಮಸ್ಯೆಯೂ ಇಲ್ಲ. ಇದೊಂದು ಉಪಪಾದನಾ ಕ್ರಮ. ಅದನ್ನು ಅನುಸರಿಸ್ತಾ ಇದ್ದಾನೆ ಭಿಕ್ಷು. ಈಗ ಹೇಳ್ತಾನೆ, ಇಲ್ಲಿಯ ತನಕ ಹೇಳಿದ ತಮ್ ದುರ್ಜಯಂ ಅಂತ ಹೇಳಿ ಮನಸ್ಸಿಗೆ 2 ಶಕ್ತಿಗಳು ನಿಯಾಮಕಗಳಿದ್ದಾವೆ. ಒಂದು ಪರಮ ಸಾತ್ವಿಕವಾದಂತಹ ರುದ್ರದೇವ, ಮತ್ತೊಂದು ಪರಮ ತಾಮಸನಾದಂತಹ ಕಾಲನೇಮಿ. ಕಾಲನೇಮಿಯನ್ನು ಜಯಿಸಬೇಕು, ರುದ್ರನನ್ನು ಒಲಿಸಬೇಕು. ಆವಾಗ ಮನಸ್ಸು ನಿನ್ನ ಹಿಡಿತಕ್ಕೆ ಬರ್ತದೆ. ಮನಸ್ಸಿನ ಹಿಡಿತ ಉಂಟು ಅಂತೇಳಿದರೆ ನಿನಗೆ ಶರೀರಕ್ಕೆ ಏನು ಸಮಸ್ಯೆ ಆದರೂ ಕೂಡ ಮನಸ್ಸಿಗೆ ನೀನು ಅಂಟಿಸಿಕೊಳ್ಳುವುದಿಲ್ಲ ಅಂತ ಇಷ್ಟು ವಿಷಯ ಹೇಳಿ
ದೇಹಂ ಮನೋ ಮಾತ್ರಮಿದಂ ಗೃಹೀತ್ವಾ ಮಮಾಹಮಿತ್ಯನ್ಯಧಿಯೋ ಅಂಧಧಿಯೋ ಮನುಷ್ಯಾಃ ಯೇಷೋಹಂ ಅನ್ಯೋಯಂ ಇತಿ ಭ್ರಮೇಣ ದುರಂತಪಾರೇ ತಮಸಿ ಭ್ರಮಂತಿ. ಜನರು ಒಂದು ರೀತಿಯ ಅಜ್ಞಾನದಲ್ಲಿ ಸುತ್ತಾಡ್ತಾ ಇದ್ದಾರೆ. ಅಜ್ಞಾನ ಅಂತ ಆದರೆ ಸುತ್ತಾಡುವುದು ಅನಿವಾರ್ಯ. ನಮಗೆ ಯಾವುದೋ ಮನೆಗೆ ಬಂದಿದ್ದೇವೆ, ಆ ಮನೆಯಿಂದ ನಮ್ಮ ಮನೆಗೆ ಹೋಗುವ ದಾರಿ ಯಾವುದು ಅಂತ ಗೊತ್ತಾಗಲಿಲ್ಲ ಅಂತಾದರೆ ಆವಾಗ ಸುತ್ತಾಡುವುದೇ ಕೆಲಸ. ಆದರೆ ಭ್ರಮಣ ಅನ್ನೋದು ಯಾವುದರಿಂದ? ಅಂಧನಾದವನಿಗೆ, ಕಣ್ಣು ಕಾಣದೇ ಇದ್ದವನಿಗೆ ಭ್ರಮ ಅನ್ನೋದು ಸ್ಥಿತಿಯೇ. ಇವರು ಯಾವ ಅಂಧಂತಮಸ್ಸಿನಲ್ಲಿ, ಅಂಧದಿಯ ಮನುಷ್ಯ, ಇವರಲ್ಲಿರುವ ಅಂಧತೆ ಏನು, ಕುರುಡು ಬುದ್ಧಿ ಏನು ಅಂತೇಳಿದರೆ, ಯಾವುದು ನಿಜವಾಗಿ ನಾನು ಅದನ್ನು ನಾನು ಅಂತ ತಿಳಿಯುವುದಿಲ್ಲ, ಯಾವುದು ನಿಜವಾಗಿ ನಾನಲ್ಲವೋ ಅದನ್ನು ನಾನಲ್ಲ ಅಂತೂ ತಿಳಿಯುವುದಿಲ್ಲ. ಇದು ಇವನಲ್ಲಿರತಕ್ಕಂತಹ ದೊಡ್ಡ ಸಮಸ್ಯೆ ಅಂತೆ. ನಿಜವಾಗಿ ನಾನು ಯಾವುದಲ್ಲವೋ ಅದನ್ನು ನಾನು ಅಂತ ತಿಳ್ಕೊಳ್ತಾನೆ. ಈ ಶರೀರ ನಾನಲ್ಲ, ಆದರೆ ಶರೀರವನ್ನು ನಾನು ಅಂತ ತಿಳ್ಕೊಳ್ತಾನೆ. ವೇದಾಂತದಲ್ಲಿ ಇದರ ಬಗ್ಗೆ ಭಾರಿ ವಿಮರ್ಶೆ ಇದೆ. ನಮಗೆ ಇದೊಂದು ದೊಡ್ಡ ವಿಷಯವೋ ಅಂತ ಅನಿಸುತ್ತೆ. ಆದರೆ ಶರೀರವನ್ನು ನಾನು ಅಂತ ಮನುಷ್ಯ ತಿಳ್ಕೊಳ್ತಾನೋ ಇಲ್ಲೋ ಅನ್ನೋ ಒಂದು ವಿಮರ್ಶೆ ಇದೆ. ಶರೀರಾತ್ಮ ಭ್ರಮ ಉಂಟೋ ಇಲ್ಲೋ ಅನ್ನೋದೇ ಒಂದು ವಿಮರ್ಶೆ. ಆದರೆ ಸಾಮಾನ್ಯ ಸ್ಥಿತಿಯಲ್ಲಿ ಅವ ತಿಳ್ಕೊಳ್ಳಿ ಬಿಡಲಿ, ನನ್ನ ಶರೀರ ಅಂತ ಜ್ಞಾನ ಇರುವುದರ ಜೊತೆಗೆ ಅವ ಶರೀರದಲ್ಲಿ ನಾನು ಅನ್ನುವುದಕ್ಕೆ ಸಂಬಂಧಪಟ್ಟ ಅನೇಕ ವ್ಯವಹಾರಗಳನ್ನು ಮಾಡ್ತಾರೆ. ಯಾರಾದರೂ ಅವನನ್ನು ನೀನು ಕಪ್ಪಗಿದ್ದೀಯಪ್ಪ ಗಲೀಜು ಅಂತ ಹೇಳಿದರೆ ಎಷ್ಟು ಸಿಟ್ಟು ಬರುತ್ತೆ ಅವನಿಗೆ. ನೀನು ಕಪ್ಪಗಿದ್ದಿ ಗಲೀಜು ಅಂತ ಹೇಳಿದರೆ ಸಿಟ್ಟು ಬರಬೇಕು ಅವನಿಗೆ. ಕಪ್ಪಿರುವುದು ಅವನಲ್ಲ, ಅವನಿಗೆ ಅಷ್ಟು ಗೊತ್ತಿರಬೇಕು. ಅವನ ಶರೀರ ಕಪ್ಪಿರುವುದು. ಶರೀರ ಕಪ್ಪಿದ್ದಾಗ ಶರೀರವನ್ನು ಆ ಶರೀರ ಕಪ್ಪಗಿದೆ ಅಂತ ಇವನಿಗೆ ಹೇಳಿದರೆ, ನಾನು ಕಪ್ಪು ಅಂತ ಹೇಳಿದ್ಯಾ ನೀನು ಅಂತ ಇವ ಸಿಟ್ಟು ಮಾಡಿಕೊಳ್ತಾನೆ. ಹಾಗಾದರೆ ನಾನು ಕಪ್ಪು, ನಾನು ತೆಳ್ಳಗೆ, ನಾನು ಶರೀರದ ಧರ್ಮಗಳನ್ನು ಆತ್ಮನಲ್ಲಿ ಆರೋಪ ಮಾಡಿಕೊಳ್ತಕ್ಕಂಥ ಕ್ರಮಗಳಿದೆ. ಇದೆಲ್ಲವೂ ಕೂಡ ನಾನು ಸುಂದರ, ನಾನು ದಷ್ಟಪುಷ್ಟ. ಇದು ಆತ್ಮನಿಗೆ ದಷ್ಟಪುಷ್ಟತ್ವ ಇರುವುದಲ್ಲ, ಶರೀರಕ್ಕೆ ಇರುವುದು. ಈ ಶರೀರ ಧರ್ಮವನ್ನು ಆತ್ಮನಲ್ಲಿ ಆರೋಪ ಮಾಡಿಕೊಳ್ಳುವುದರ ಮೂಲಕ ಮನುಷ್ಯ ನಾನು ಇದು ಅಂತ ತಿಳ್ಕೊಂಡಿದ್ದಾನೆ. ನಾನಲ್ಲದೆ ಇದ್ದದ್ದನ್ನು ನಾನು ಅಂತ ತಿಳ್ಕೊಂಡದ್ದು. ನಾನು ಏನು ಅಂತ ತಿಳ್ಕೊಳ್ಳಿಕ್ಕೆ ಎಷ್ಟು ಕಾಲ ಬೇಕೇನೋ ಗೊತ್ತಿಲ್ಲ, ಸುಮ್ಮನೆ ನಾವು ತಿಳ್ಕೊಂಡದ್ದು. ನಾನು ಏನು ಅಂತ, ಇದಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತ ಹೆಸರು. ನಾನು ನಿಜವಾಗಿ ಏನು, ನಿಜವಾಗಿ ನಾನು ಮನುಷ್ಯ ಹೌದಲ್ಲೋ ಅಂತಲೇ ಗೊತ್ತಿಲ್ಲ ನಮಗೆ. ಶರೀರ ಮನುಷ್ಯವೇ ಹೊರತು ಶರೀರದ ಒಳಗಿರುವ ಚೇತನ ಅದು ಹಕ್ಕಿಯಾಗಿರುವ ಸಾಧ್ಯತೆ ಇದೆ. ನಮ್ಮ ಸಿದ್ಧಾಂತ ಯಾಕೆ? ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದರೆ, ಚೇತನಗಳು ಅನೇಕ ಬಗೆ, ಸ್ವರೂಪದಲ್ಲೇ ಚೇತನಗಳು ಅನೇಕ. ಹಕ್ಕಿ ಚೇತನ ಅಂತುಂಟು. ಆ ಹಕ್ಕಿ ಚೇತನವೂ ಕೂಡ ಮಾನವ ಶರೀರವನ್ನು ಪಡೆದಾಗ ಮನುಷ್ಯನ ಹಾಗೆ ವ್ಯವಹಾರ. ಅಚೇತನ ಸ್ವಭಾವಭೂತವಾದ ಶರೀರ ಉಂಟು ನಮ್ಮಲ್ಲಿ. ಶರೀರ 4. ಈ ಶರೀರಕ್ಕೆ ಸ್ಥೂಲ ಶರೀರ ಅಂತ ಹೆಸರು. ಈ ಸ್ಥೂಲ ಶರೀರದ ಒಳಗಿರುವ ಶರೀರಕ್ಕೆ ಅನಿರುದ್ಧ ದೇಹ ಅಂತ ಕರೆಯುವುದು. ಅದು ತತ್ವಾಭಿಮಾನಿ ದೇವತೆಗಳ ಸಂಸ್ಥಿತಿಗೋಸ್ಕರ ಇರತಕ್ಕಂತಹ ಭಗವಂತನ ಅನಿರುದ್ಧ ರೂಪದಿಂದ ಸೃಷ್ಟವಾದ ಶರೀರ. ಹಾಗಾಗಿ ಅದಕ್ಕೆ ಅನಿರುದ್ಧ ಶರೀರ ಅಂತ ಹೆಸರು. ಅದು ಕಾಣಿಸುವುದಿಲ್ಲ, ಮನುಷ್ಯನಿಗೆ ಕಾಣಿಸುವುದು ಸ್ಥೂಲ ಶರೀರ ಮಾತ್ರ. ಆ ಅನಿರುದ್ಧ ಶರೀರದ ಒಳಗೆ ಅತಿ ಸೂಕ್ಷ್ಮವಾದ ಒಂದು ಶರೀರ ಉಂಟು, ಅದನ್ನು ಲಿಂಗದೇಹ ಅಂತ ಕರೆಯುವುದು, ಲಿಂಗ ಶರೀರ ಅಂತ ಕರೆಯುವುದು. ಆ ಲಿಂಗ ಶರೀರದ ಬಗ್ಗೆಯೇ ಈ ಪುರಾಣ ನಡೀತಾ ಇರೋದು. ಸಮಗ್ರ ನಡೀತಾ ಇರೋದು ಲಿಂಗ. ಮನಸ್ಸು ಅಂತ ಏನನ್ನು ಕರಿತೇವೋ, ಜಡ ಮನಸ್ಸೊಂದಿದೆ, ಲಿಂಗ ಮನಸ್ಸೊಂದಿದೆ. ಅದರ ಒಳಗೆ ಚೇತನ ಮನಸ್ಸೊಂದಿದೆ, ಆತ್ಮಸ್ವರೂಪಭೂತವಾದ ಮನಸ್ಸು. ನಾವು ಆತ್ಮಸ್ವರೂಪಭೂತವಾದ ಮನಸ್ಸಿನ ಬಗ್ಗೆ ಮಾತಾಡ್ತಾ ಇರುವುದಲ್ಲ ಈಗ. ಅಥವಾ ಅಹಂತ ಕರೆಸಿಕೊಳ್ತಕ್ಕಂಥ ಅಹಂಕಾರ ಎಂಬ ಮನಸ್ಸಿನ ಬಗ್ಗೆ ಹೇಳ್ತಾ ಇರುವುದು ಅಲ್ಲ. ಈ ಲಿಂಗ ಶರೀರದ ಲಿಂಗದೇಹ ಅನಿಸಿದಂತಹ ಮನಸ್ಸಿನ ಬಗ್ಗೆ ಇಷ್ಟು ಹೊತ್ತು ಮಾತಾಡ್ತಾ ಇರುವುದು. ಬಹಳ ಸೂಕ್ಷ್ಮವಾದ ವಿಷಯ ಅದು. ಆ ಲಿಂಗದೇಹ ಏನಿದೆ ಅದು ಆತ್ಮನಿಗೆ ಎಷ್ಟು ಅಂಟಿಕೊಂಡಿದೆ ಅಂದರೆ, ಆ ಲಿಂಗದೇಹ ಮತ್ತು ಆತ್ಮ ಇವರಿಬ್ಬರಲ್ಲಿ ಭೇದ ಜ್ಞಾನ ಆತ್ಮನಿಗೆ ಉಂಟಾಗುವುದೇ ಇಲ್ಲ. ಇಲ್ಲಿ ಆಗುವಾಗ ನನ್ನ ದೇಹ ನಾನಲ್ಲ ಉಪನ್ಯಾಸ ಮಾಡ್ತಾನೆ ಇವ ಭಾರಿ. ಆದರೆ ಒಳಗೆ ಹೋದಾಗ ಲಿಂಗದೇಹ ಅನ್ನೋ ಸ್ಥಿತಿ ಏನಿದೆ ಅದು ಮನಸ್ಸಿನ ನಿಜವಾದ ತಾಣ ಅಂದರೆ ಲಿಂಗದೇಹ. ಆ ಲಿಂಗದೇಹದಲ್ಲಿ ಆತ್ಮನಿಗೆ ಬೇರೆ ಅನ್ನುವ ಜ್ಞಾನ ಬರದೇ ಇರುವ ರೀತಿಯಲ್ಲಿ ಅಂಟಿಕೊಂಡಿದೆ. ಒಂದು ರೀತಿಯಲ್ಲಿ ಕೆಂಡದಲ್ಲಿರುವ ಬೆಂಕಿಯ ಹಾಗೆ. ಕೆಂಡ ಬೇರೆ ಬೆಂಕಿ ಬೇರೆ ಗೊತ್ತಾಗ್ತದ? ಕೆಂಡದಲ್ಲಿ ಆ ನಖ ಆ ಶಿಖ, ಅದು ಸಮಗ್ರ ಭಾಗದಲ್ಲೂ ಕೆಂಡದಲ್ಲಿ ಬೆಂಕಿ ಇರ್ತದೆ. ಇದು ಬೇರೆ ಬೆಂಕಿ. ಬೆಂಕಿ ಕೊಡು ಅಂತ ಹೇಳಿದರೆ ಇವಾಗ ಕೆಂಡವನ್ನೇ ತಂದು ಕೊಡ್ತಾನೆ. ಅಲ್ಲ, ನಾನು ಕೆಂಡ ಕೇಳಿದ್ದಲ್ಲ ಬೆಂಕಿ ಕೇಳಿದ್ದು ಅಂದರೆ, ಆ ಕೆಂಡ ಬಿಟ್ಟು ಬೆಂಕಿಯನ್ನು ತೋರಿಸಲಿಕ್ಕೆ ಬರುವುದಿಲ್ಲ ಅಂತ ಹೇಳುವುದಿಲ್ಲ ನಾವು. ಅಥವಾ ಹಾಲು ಮತ್ತು ನೀರು ಒಂದಾದ ಹಾಗೆ.
ಹಾಲಿನಲ್ಲಿ ನೀರು ಸೇರಿದಾಗ ಹಾಲು ಬೇರೆ ತೋರಿಸು, ನೀರು ಬೇರೆ ತೋರಿಸು ಅಂತ ಹೇಳಿದರೆ ಆಗುವುದಿಲ್ಲ. ಅಷ್ಟನ್ನು ಬೇರೆ ಬೇರೆ ಮಾಡು ಅಂತ ಹೇಳಿದರೂ ಮಾಡಲಿಕ್ಕೆ ಆಗುವುದಿಲ್ಲ. ಏನೋ ಹಂಸಗಳು ಮಾಡ್ತಾವಂತೆ, ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ಯಾಕಂದರೆ ವೇದವ್ಯಾಸರು ಹಾಗೆ ಹೇಳಲಿಲ್ಲ, ಹಂಸಗಳು ಮಾಡ್ತವೆ ಅಂತ ಹೇಳಲಿಲ್ಲ. ಕವಿಗಳು ಹಂಸಕ್ಷೀರ ನ್ಯಾಯ ಅಂತ ಒಂದು ವರ್ಣನೆ ಮಾಡಿದ್ದಾರೆ. ಅಂತೂ ಹಂಸಕ್ಷೀರ ನ್ಯಾಯ ವ್ಯವಸ್ಥೆ ಲೋಕದಲ್ಲಿ ಯಾವುದೋ ಒಂದು ವಿಶೇಷವನ್ನು ಅರ್ಥ ಮಾಡಿಸುವುದಕ್ಕೆ ಹಂಸದ ಪರಿಕಲ್ಪನೆಯೇ ಹೊರತು ಹಾಲು ನೀರುಗಳು ಒಂದಾಗಿದ್ದಾಗ ಅದನ್ನು ಬೇರ್ಪಡಿಸುವುದಕ್ಕೆ ಅದನ್ನು ಆವಿಗೊಳಿಸಬೇಕೇ ಹೊರತು ಅದರಲ್ಲಿ ಹಾಲು ಇದು ನೀರು ಅಂತ ಇದ್ದದ್ರಲ್ಲಿ ಬೇರೆ ತೋರಿಸಲಿಕ್ಕೆ ಆಗುವುದಿಲ್ಲ. ಆ ರೀತಿಯಲ್ಲಿ ಈ ಲಿಂಗದೇಹ ಮತ್ತು ಆತ್ಮ ಅದು ಒಂದಾಗಿದೆ. ಅದರಲ್ಲಿ ಲಿಂಗವನ್ನು ತೆಗೆದು ಲಿಂಗ ಭಂಗ ಮಾಡಬೇಕಾದ್ರೆ ಭೀಮಸೇನನ ಗದೆಗೆ ಮಾತ್ರ ಸಾಧ್ಯ ಅಂತೆ, ಬೇರೆ ಯಾರಿಂದಲೂ ಮಾಡಲಿಕ್ಕೆ ಆಗುವುದಿಲ್ಲ. ಆತ್ಮನಿಂದ ಲಿಂಗ ದೇಹವನ್ನು ಪೃಥಕ್ಕರಿಸುವುದು ಅಂತ ಹೇಳಿದರೆ ಅದು ಇಶೀಕಾ ಅಂತ ಹೇಳ್ತಕ್ಕಂತಹ ಹುಲ್ಲಿನ ಮಧ್ಯದಿಂದ ಕುಶವೆಂಬಂತಹ ಹುಲ್ಲನ್ನು ಪ್ರತ್ಯೇಕೀಕರಿಸಿದ ಹಾಗೆ. ಇಶೀಕಾ ಮತ್ತು ಕುಶ ಎರಡು ಒಂದೇ ಥರ, ಅದು ಬೇರೆ ಇದು ಬೇರೆ ಅಂತ ಪ್ರತ್ಯೇಕೀಕರಿಸುವುದಕ್ಕೆ ಕುಶಲನಾದ ವ್ಯಕ್ತಿಗೆ ಮಾತ್ರ ಸಾಧ್ಯ. ಕುಶಂ ಲುನಾತೀತಿ ಕುಶಲ, ಈ ಕುಶ ಇದು ಬೇರೆ ಅಂತ ಅದಕ್ಕಿಂತ ಬೇರ್ಪಡಿಸುವಂಥ ಸಾಮರ್ಥ್ಯವುಳ್ಳವ ಕುಶಲ. ಹಾಗೆ ಲಿಂಗ ಮತ್ತು ಆತ್ಮ, ಲಿಂಗಾತ್ಮ ಅಂತ ಇವನ್ನು ಪ್ರತ್ಯೇಕೀಕರಿಸುವಂಥದ್ದು ಬಹಳ ಕಷ್ಟ. ಆ ರೀತಿ ಒಂದೊಂದನ್ನು ಪ್ರತ್ಯೇಕೀಕರಿಸುವುದಕ್ಕೆ ಕಷ್ಟವಾದ ದೇಹ ಈ ಚೇತನಕ್ಕಿದೆ. ಅಂತಹ ಚೇತನ ದೇಹದಿಂದ ಭೇದವನ್ನೇ ತಿಳಿಯುವುದಿಲ್ಲ. ಇನ್ನು ಇದಕ್ಕೆ ಯಾವುದು ದೇಹಂ ಮನೋಮಾತ್ರಮಿದಂ ಗೃಹೀತ್ವ, ಈ ಶರೀರದಲ್ಲಿ ನಾನು ಅಂತ ತಿಳ್ಕೊಳ್ತಾನಲ್ವ, ಇದನ್ನು ಬೇರ್ಪಡಿಸುವುದು ಹೇಗೆ ಸಾಧ್ಯ? ಮನೋಮಾತ್ರಂ ನಿಜವಾಗಿ ದೇಹ ಅಲ್ಲವ, ಆದರೆ ಮನಸ್ಸಿನಿಂದ ಅಂಟಿಸಲ್ಪಟ್ಟದ್ದು ಅಭಿಮಾನ. ಮನಸ್ಸು ಅಂತ ಇದ್ರೆ ಮನಸ್ಸಿನ ಗುಣವಾದ ಅಭಿಮಾನ. ಅಭಿಮಾನದಿಂದಾಗಿ ಶರೀರದಲ್ಲಿ ಆತ ಶರೀರ ನನ್ನದು ಅಂತ ಮಮ ಅಹಮಿತ್ಯನ್ಯಧಿಯೋ ಮನುಷ್ಯ ಅಂಧಧಿಯೋ ಮನುಷ್ಯ. ಮೊದಲು ನಾನು ಅಂತ ಇರ್ತದೆ ದೇಹದಲ್ಲಿ, ಅದರ ಜೊತೆಗೆ ನನ್ನದು ಅಂತಲೂ ಬರಲಿಕ್ಕೆ ಶುರು ಆಗ್ತದೆ. ಶರೀರಕ್ಕೆ ಸಂಬಂಧಪಟ್ಟದ್ದೆಲ್ಲವೂ ನನ್ನದು ಅಂತ ಅನಿಸ್ಲಿಕ್ಕೆ ಶುರು ಆಗ್ತದೆ. ಈ ರೀತಿಯ ಅಂಧದಿಯಿಂದ ಮನುಷ್ಯ ಯೇಷೋಹಮನ್ಯೋ ಯಮಿತಿ ಭ್ರಮೇಣ ದುರಂತಪಾರೇ ತಮಸಿ ಭ್ರಮಂತಿ. ಒಟ್ಟರ್ಥ ನನಗೆ ಅರ್ಥ ಆದದ್ದಿಷ್ಟು, ನಮ್ಮ ಶರೀರ ವಸ್ತುತಃ ನಾನಲ್ಲ, ಇನ್ನೊಬ್ಬನ ಶರೀರ ಅವನು ಅಲ್ಲ. ಆದರೆ ಅವನ ಶರೀರವನ್ನು ನೋಡಿ ಅವನು ನನಗೆ ಹೀಗೆ ಮಾಡಿದ ಅಂತ ಹೇಳ್ತೇವೆ. ಅವನು ಮಾಡಿದ್ದಲ್ಲ, ಅವನ ಶರೀರ ಮಾಡಿದ್ದು. ಅವನು ಮಾಡಿದ್ದು ನನಗೂ ಅಲ್ಲ, ನನ್ನ ಶರೀರಕ್ಕೆ. ಈ ಆತ್ಮಕ್ಕೂ ಆ ಆತ್ಮಕ್ಕೂ ಏನು ಸಂಬಂಧ ಗೊತ್ತಿಲ್ಲ ನಮಗೆ. ಆತ್ಮಗಳಿಗೆ ಸಂಬಂಧ ಏನು ಇಲ್ಲದೆ ಇರುವ ಸಾಧ್ಯತೆಯೇ ಉಂಟು. ಆದರೆ ಒಂದು ಸಂಬಂಧ ಉಂಟಂತೆ, ಏನಂದರೆ ಈ ಆತ್ಮ ಯಾವುದಕ್ಕೆ ಮನೆಯೋ ಆ ಆತ್ಮವು ಅದಕ್ಕೆ ಮನೆ. ಒಂದಕ್ಕೆ ಎರಡೂ ಮನೆ ಆಯಿತು ಅಂತ ಹೇಳಿದರೆ ಇಬ್ಬರು ಕೂಡ ಗೆಳೆಯರಾದರು. ಈ ಆತ್ಮದಲ್ಲಿ ಅಂತರಾತ್ಮ ಇದ್ದಾನ? ಹಾಗಾದರೆ ಈ ಆತ್ಮನಲ್ಲಿ ಅಂತರಾತ್ಮನೆನಿಸಿದ ಪರಮಾತ್ಮ ಇದ್ದಾನೆ ಅಂದರೆ ಈ ಆತ್ಮ ಯಾರಿಗೆ ಮನೆ? ಭಗವಂತನಿಗೆ ಮನೆ. ಅಂದರೆ ಭಗವಂತನಿಗೆ ಶರೀರ ಇದ್ದ ಹಾಗೆ ನಾನು. ಯಸ್ಯ ಆತ್ಮ ಶರೀರಂ, ಭಗವಂತನಿಗೆ ಈ ಆತ್ಮ ಜೀವಾತ್ಮನು ಶರೀರವಾಗಿದ್ದಾನೆ. ಅಂದರೆ ಏನರ್ಥ? ಜೀವಾತ್ಮನ ಒಳಗೆ ದೇವರು ಕೂತು ಜೀವಾತ್ಮನನ್ನು ನಿಯಂತ್ರಿಸ್ತಾನೆ. ಹೇಗೆ ಈ ಶರೀರದ ಒಳಗೆ ಜೀವಾತ್ಮ ಕೂತು ಈ ಶರೀರ ನನ್ನದು ಅಂತ ಹೇಳಿಕೊಳ್ತಾನು, ಹಾಗೆ ಭಗವಂತ ಪ್ರತಿಯೊಬ್ಬ ಜೀವಾತ್ಮನ ಒಳಗೆ ತಾನು ಕುಳಿತು ನನ್ನದು ಅಂತ ಹೇಳುವುದಿಲ್ಲ, ನಾನು ಅಂತ ಹೇಳಿಕೊಳ್ತಾನೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿಕೊಳ್ತಾನೆ. ಜೀವನ ಒಳಗೆ ಕೂತ ಭಗವಂತನಿಗೆ ಅಹಂ ಅಂತ ಹೆಸರು. ಅಹೇಯತ್ವಾದ ಅಹಂ ನಾಮ. ಹೇಗೆ ಜೀವಾತ್ಮನನ್ನು ಜೀವ ಬಿಡುವುದಕ್ಕೆ ಬರುವುದಿಲ್ವೋ ಹಾಗೆ ಜೀವಾತ್ಮ ಪರಮಾತ್ಮನನ್ನೂ ಬಿಡುವುದಕ್ಕೆ ಬರುವುದಿಲ್ಲ. ಅದರಿಂದ ಪರಮಾತ್ಮ ಅಹೇಯ, ಅವನನ್ನು ಹಾನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಭಗವಂತ ಅಹಂತ ಕರೆಸಿಕೊಂಡು ಜೀವಾತ್ಮನ ಒಳಗಿದ್ದಾನೆ. ಆ ಜೀವಾತ್ಮನ ಒಳಗಿರತಕ್ಕಂತಹ ಪರಮಾತ್ಮ ತತ್ವದ ಬಗ್ಗೆ ನಾವು ತಿಳಿಲಿಲ್ಲ. ಯಾರಿಂದ ನಮಗೆ ತೊಂದರೆ ಆಗ್ತಾ ಇದೆಯೋ ಆ ವ್ಯಕ್ತಿಯ ಶರೀರದಲ್ಲಿ ಒಬ್ಬ ಆತ್ಮ ಇದ್ದಾನೆ, ಅದನ್ನೂ ಪ್ರಾರಂಭದಲ್ಲಿ ತಿಳಿಲಿಲ್ಲ. ಆ ಆತ್ಮನ ಒಳಗೆ ನನ್ನ ಒಳಗಿರುವ ಯಾವ ದೇವರೋ ಅದೇ ದೇವರು ಅಲ್ಲೂ ಇದ್ದಾನೆ, ಇದನ್ನು ತಿಳಿಲಿಲ್ಲ. ಒಂದೇ ದೇವರು ಎಲ್ಲ ಕಡೆ ಇದ್ದಾರೆ ಅಂತ ಹೇಳಿದರೆ ಯಾರು ಯಾರನ್ನು ದ್ವೇಷಿಸುವುದಿಲ್ಲ ಅಂತೆ. ನಾತ್ಮಾನಂ ಗೋಪ್ತುಮಿಚ್ಛತಿ ತಥೋನ ನಜುಗುಪ್ಸತೆ ಉಪನಿಷತ್ತುಗಳು ಹೇಳುವುದು. ಈಗ ಯಾರೋ ಒಬ್ಬ ಕತ್ತಿ ಹಿಡ್ಕೊಂಡು ಕತ್ತರಿಸುವುದಕ್ಕೆ ಬಂದಾಗ ಎಲ್ಲ ಪ್ರಯತ್ನ ಮಾಡಿ ನೋಡಬೇಡಿ. ಇನ್ನೊಂದು ವೇದಾಂತ ಹೇಳ್ತೇನೆ, ವ್ಯವಹಾರಕ್ಕೆ ಆಮೇಲೆ ಯೋಚನೆ ಮಾಡಿ. ಒಬ್ಬ ಕತ್ತಿ ಹಿಡಿದು ಇವನನ್ನು ಕತ್ತರಿಸುವುದಕ್ಕೆ ಬಂದಾಗ ಯೋಗಿಯಾದಂತಹ ವ್ಯಕ್ತಿ ಹೆದರಿಕೊಳ್ಳುವುದಿಲ್ಲ ಅಂತ ಹೇಳುವುದು. ಯಾಕಂದರೆ ನಾನು ಅಂಥವ್ರದ್ದು ನೋಡಲಿಲ್ಲ. ಅದಕ್ಕೆ ಯೋಗಿಯಾದ ವ್ಯಕ್ತಿ ಹೆದರಿಕೊಳ್ಳುವುದಿಲ್ಲ. ಯಾಕೆ ಹೆದರಿಕೊಳ್ಳುವುದಿಲ್ಲ ಅಂತ ಅವನ ಹತ್ರ ಕೇಳಬೇಕಂತೆ. ಅವನೇ ಕತ್ತಿ ಹಿಡ್ಕೊಂಡು ಬಂದವನೇ ಇವನ ಮುಂದೆ ಬರ್ತಾನೆ. ಬಂದು ಕತ್ತರಿಸಲಿಕ್ಕೆ ಕತ್ತಿ ಎತ್ತಿ ಅವನ ಮುಖ ನೋಡಿ ಕತ್ತಿ ಕೆಳಗೆ ಹಾಕಿ ನಮಸ್ಕಾರ ಮಾಡಿ ಹೋಗ್ತಾನೆ. ಇಂಥದ್ದು ಇತಿಹಾಸದಲ್ಲಿದೆ. ಅಂಥವರನ್ನು ಓಜಸ್ವಿಗಳು ಅಂತ ಕರೀತಾರೆ.
ಮಧ್ವಾಚಾರ್ಯರ ಕಥೆಯಲ್ಲಿ ಸಂಪ್ರದಾಯ ಪದ್ಧತಿಯಲ್ಲಿ ಋಷಿಕೇಶ ತೀರ್ಥರು ಉಲ್ಲೇಖ ಮಾಡ್ತಾರೆ. ಮಧ್ವಾಚಾರ್ಯರು ನಮ್ಮ ರಾಮಕುಂಜದಿಂದ ಕೊಕ್ಕಡಕ್ಕೆ ಹೋಗುವ ದಾರಿ, ಅಲ್ಲಿ ಎರ್ಕಿ ಮಠದಲ್ಲಿ ಕೇಶವನನ್ನು ದರ್ಶನ ಮಾಡಿ ಅಲ್ಲಿಂದ ಕೃಷ್ಣ ಭಗವಂತನ ಚಿಂತನೆಯನ್ನು ಮಾಡ್ತಾ ತಾವು ಕೃಷ್ಣಾಮೃತ ಮಹಾರ್ಣವನ್ನು ರಚನೆ ಮಾಡಿದಂತಹ ಪ್ರದೇಶ ಕೊಕ್ಕಡ. ಆ ಪ್ರದೇಶಕ್ಕೆ ತಾವು ಹೋಗುವಾಗ ಮಧ್ಯದಲ್ಲಿ ಒಬ್ಬ ವೃಷಲಪತಿ, ಆ ದೇಶದ ಪಟೇಲರು, ಅವರನ್ನು ಅಲ್ಲಿದ್ದ ಬ್ರಾಹ್ಮಣರು ಚಿಚ್ಚಿಟ್ಟಿದ್ದಾರೆ. ಒಬ್ಬ ಎಡವಟ್ಟು ಬ್ರಾಹ್ಮಣ ಇದ್ದಾನೆ, ಈ ಸಲ ನಮ್ಮ ಊರಿನ ಮೂಲಕ ಹೋಗ್ತಾ ಇದ್ದಾನೆ, ಏನಂತೆ ನಾವು ಹಿಂದೆ ಹೇಳಿದ್ದೆಲ್ಲ ತಪ್ಪಂತೆ, ಅವನು ಹೇಳಿದ್ದೇ ಸರಿ ಅಂತೆ ಅಂತ. ಇದು ಈ ಮಧ್ವಾಚಾರ ಬಗ್ಗೆ ಏನೋ ಒಂದು ತಲೆಗೆ ಚುಚ್ಚಿದ್ದಾರೆ. ಹೌದಾ, ಹಾಗೆಲ್ಲ ಮಾಡ್ತಾರ? ಅವ್ರು ನಮ್ಮ ಊರು ದಾಟ್ಲಿಕ್ಕೆ ಬಿಡೋಲ್ಲ, ಕೈಕಾಲು ಕಡ್ದು ಹಾಕ್ತೇನೆ ಅಂತ ಈ ವೃಷಲಪತಿಗೆ ತಲೆ ತುಂಬಿಸಿದ್ದಾರೆ. ಇವರು ಕಾಡು ಮಾರ್ಗದಲ್ಲಿ ಬರುವಾಗ, ಇವತ್ತು ಆ ವಂಶದವರು ಇದ್ದಾರೆ ಅಲ್ಲಿ, ಇವತ್ತು ಹೇಳಿಕೊಳ್ತಾರೆ ಮಧ್ವಾಚಾರ ಕೈಯಿಂದ ಅನುಗ್ರಹ ಪಡೆದವರು ನಾವು ಅಂತ. ಆ ವಂಶದವರು ಇವತ್ತು ಹೇಳಿಕೊಳ್ತಾರೆ, ಶೂದ್ರ ಜನಾಂಗದವರು ಇದ್ದಾರೆ ಅಲ್ಲಿ. ಅವರು ಮಧ್ವಾಚಾರ್ಯರು ಆ ಮಾರ್ಗದಲ್ಲಿ ಬರ್ತಾ ಇರುವಾಗ ಇವರು 10 ಜನಕ್ಕೂ ನಿಂತಿದ್ದಾರೆ, ಕೈಯಲ್ಲಿ ಕೋಲುಗಳನ್ನು ಹಿಡ್ಕೊಂಡು, ಕೈಕಾಲು ಮುರಿಬೇಕು ಅಂತೇಳಿ ಮಧ್ವಾಚಾರ ಹತ್ರ ಬರ್ತಾರೆ. ಮಧ್ವಾಚಾರ ಅವರನ್ನು ನೋಡಿ ನಗ್ತಾರೆ. ಆ ಕ್ಷಣದಲ್ಲಿ ಅವ ಕೈಯಲ್ಲಿದ್ದದ್ದನ್ನೆಲ್ಲ ಬಿಸಾಡಿ ಅವರೆಲ್ಲರ ಜೊತೆಗೆ ಬಂದು ಅವರ ಪಾದಕ್ಕೆ ಬೀಳ್ತಾರೆ. ಸ್ವಾಮಿ, ನಿಮ್ಮನ್ನು ನೋಡಿದರೆ ನೀವೆಂಥವರು ತೇಜಸ್ವಿಗಳು, ದೇವರು ಅಂತ ಅರ್ಥ ಆಗ್ತದೆ. ನಮಗೆ ಈ ಜನ ಎಲ್ಲ ಏನೇನೋ ತುಂಬಿಸಿದ್ರು, ಎಡವಟ್ಟು ಮನುಷ್ಯ ಅಂತೆ, ಏನೋ ಹೇಳ್ತಾರಂತೆ ಅಂತೇಳಿ, ಎಂಥ ಎಂಥ ದೇವರು ನೀವು ಅಂತೇಳಿ ಪಾದ ಹಿಡ್ಕೊಂಡು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಕೂಡಿಸಿ ಕಾಲು ತೊಳೆದಂತಹ ಇತಿಹಾಸ ಇವತ್ತಿಗೂ ಜನಾಂಗದಲ್ಲಿ ಇದೆ. ಇದಕ್ಕೆ ಓಜಸ್ಸು ಅಂತ ಹೆಸರು. ಅಂಥ ವ್ಯಕ್ತಿಗೆ ಹೊಡಿಬೇಕು ಅಂತ ಬಂದವರಿಗೂ ಅವರನ್ನು ನೋಡಿದಾಗ ಕಾಲಿಗೆ ಬೀಳಬೇಕು ಅಂತ ಅನಿಸುತ್ತಲ್ವಾ? ಅವರ ಮುಖದಲ್ಲಿರ್ತಕ್ಕಂತಹ ಒಳಗಿರುವ ಆತ್ಮತತ್ವದ ಪರಿಜ್ಞಾನ. ನಮ್ಮಲ್ಲಿ ಕಾವ್ಯಗಳಲ್ಲೆಲ್ಲ ವರ್ಣನೆ ಮಾಡ್ತಾರೆ. ಅದು ಕಣ್ಣ ಮಹರ್ಷಿಗಳ ಆಶ್ರಮ ಹೇಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಹುಲಿ ಮತ್ತು ಹಸು ಒಟ್ಟಿಗೆ ನೀರು ಕುಡಿತಿತ್ತು ಅಂತ. ಹುಲಿ ಹಸು ಒಟ್ಟಿಗೆ ಹೇಗೆ ನೀರು ಕುಡಿತಿತ್ತು? ಅವೆರಡಕ್ಕೂ ಅಂತಹ ಭಾವ ಯಾಕೆ ಬಂತು? ಆ ಭಾವ ಆ ಪ್ರದೇಶದಲ್ಲೇ ಬರುವುದಕ್ಕೆ ಕಾರಣ, ಅಲ್ಲಿದ್ದಂತಹ ಸಾಧಕನಾದಂತಹ ತಪಸ್ವಿ ತಾನು ಎಲ್ಲ ಚೇತನಗಳಲ್ಲೂ ಇರುವ ಪರಮಚೇತನ ಒಬ್ಬ ಅಂತ ತಿಳ್ಕೊಂಡಿರ್ತಾರೆ. ಅದ್ವೈತಕ್ಕೂ ದ್ವೈತಕ್ಕೂ ಇಷ್ಟೇ ವ್ಯತ್ಯಾಸ. ಅದ್ವೈತ ಏನು ತಿಳ್ಕೊಳ್ತದೆ? ಎಲ್ಲವೂ ಒಂದೇ ಅಂತ ತಿಳ್ಕೊಳ್ತದೆ. ದ್ವೈತ ಏನು ತಿಳ್ಕೊಳ್ತದೆ? ಎಲ್ಲ ಚೇತನಗಳಲ್ಲಿರುವ ದೇವ ಒಬ್ಬ ಅಂತ ತಿಳ್ಕೊಳ್ತದೆ. ಸರ್ವಾಂತರ್ಯಾಮಿ ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅಂತ. ಒಬ್ಬನೇ ಸರ್ವಾಂತರ್ಯಾಮಿಯಾಗಿ ಇದ್ದಾನೆ. ಈ ಉಪಾಸನೆಯನ್ನು ಒಬ್ಬ ಅಪರೋಕ್ಷ ಜ್ಞಾನಿ ಮಾಡ್ತಾ ಇದ್ದಾನೆ ಅಂದರೆ, ಆ ಪ್ರದೇಶದಲ್ಲಿ ಎಲ್ಲ ಚೇತನಗಳಲ್ಲೂ ಇರುವ ಪರಮಾತ್ಮ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿ ಅನ್ನುವ ಭಾವದಲ್ಲಿ ಪ್ರೇರಣೆ ಮಾಡ್ತಾನಂತೆ. ಪ್ರತಿಯೊಬ್ಬರೂ ಪ್ರಿಯವನ್ನಾಗಿ ಕಾಣ್ತಾರೆ. ಪ್ರಿಯ ಅನ್ನುವ ಭಗವಂತನ ರೂಪ ಅಭಿವ್ಯಕ್ತವಾಗ್ತದೆ. ಆ ರೀತಿಯ ಸಾಧನೆ ನಾವು ಮಾಡಬೇಕು. ಇನ್ನೊಬ್ಬ ಕತ್ತಿ ಹಿಡ್ಕೊಂಡು ಬರುವಾಗ ನನ್ನಲ್ಲಿರುವ ದೇವರೇ ಅಲ್ವಾ ಅವನಲ್ಲೂ ಇರುವುದು ಅಂತ ಚಿಂತನೆ ಮಾಡಿದರೆ, ಅಲ್ಲಿರುವ ದೇವರು ಇಲ್ಲಿರುವ ದೇವರು ಒಬ್ಬರೇ ಆದ್ರಿಂದ ಅಲ್ಲಿರುವ ದೇವರು ಇವನನ್ನು ಸಾಯಿಸಬೇಕು ಅಂತ ಆಲೋಚಿಸಿದರೆ ನಾನು ಏನು ಮಾಡಿದರೂ ಕೂಡ ಬದುಕುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಇದು ಸಾಯಬಾರದು ಅಂತ ಅವನ ಆಲೋಚಿಸಿದರೆ ಏನು ಮಾಡಿದರೂ ಅವ ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಇವನಲ್ಲಿ ಒಂದು ಜ್ಞಾನ ಬರ್ತದಲ್ಲ. ಈ ಜ್ಞಾನವೇ ಆತನಿಗೆ ಯಾವ ಭಯವನ್ನೂ ಉಂಟು ಮಾಡುವುದಿಲ್ಲಂತೆ. ಅದನ್ನು ತಥೋ ನ ವಿಜುಗುಪ್ಸತೆ ಸರ್ವಭೂತೇಷು ಚಾತ್ಮಾನಂ. ಎಲ್ಲರಲ್ಲೂ ಆ ಪರಮಾತ್ಮ ಇದ್ದಾನೆ, ಸರ್ವದಲ್ಲೂ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನನ್ನು ಆಶ್ರಯಿಸಿ ಎಲ್ಲವೂ ಇದೆ ಅಂತ ತಿಳಿದಂತಹ ವ್ಯಕ್ತಿಗೆ ಈ ರೀತಿಯ ಕ್ಲೇಶ ಇಲ್ಲ ಅನ್ನೋದು ಈ ಶ್ಲೋಕದ ಸಾರ. ಇಲ್ಲಿಂದ ಮುಂದೆ ಪ್ರತಿಯೊಂದು ಶ್ಲೋಕಕ್ಕೂ ಶ್ರೀಮನ್ ಮಧ್ವಾಚಾರ್ಯರು ತಾತ್ಪರ್ಯ ಬರೀತಾರೆ. ತಾತ್ಪರ್ಯ ಬರೆದದ್ದು ಅರ್ಥ ಆಗದೇ ಇರುವ ಶ್ಲೋಕ ಅಂತಲ್ಲ, ಎಡವಟ್ಟ ಅರ್ಥ ಆಗುವ ಶ್ಲೋಕ ಅಂತ ತಾತ್ಪರ್ಯ ಬರೆದದ್ದು. ಯಾಕಂದ್ರೆ ಇದನ್ನೆಲ್ಲ ಎಲ್ಲ ಕಡೆಯಲ್ಲೂ ಇರುವ ದೇವರು ಒಂದೇ ಅಂತ ಅರ್ಥ ಮಾಡಬೇಕು. ಏನು ಅರ್ಥ ಮಾಡಿದ್ದಾರೆ? ಎಲ್ಲವೂ ಒಂದೇ ಅಂತ ಅರ್ಥ ಮಾಡಿದ್ದಾರೆ. ಅದು ಇಲ್ಲಿ ಬರುವ ಸಮಸ್ಯೆ. ಮುಂದೆ ಹೇಳ್ತಾನೆ, ಒಂದು ಈಗ ನನ್ನ ದುಃಖಕ್ಕೆ ನಾನು ಕೈಯಲ್ಲಿ ಪಾತ್ರೆ ಹಿಡ್ಕೊಂಡು ಅನ್ನ ಊಟ ಮಾಡಲಿಕ್ಕೆ ಅಂತ ಹೊರಟ್ರೆ ಬೇಡದೇ ಇದ್ದ ಹೊಲಸು ಪದಾರ್ಥವನ್ನು ಅದಕ್ಕೆ ಹಾಕ್ತಾ ಇದ್ದಾರೆ. ಕೈಯಲ್ಲಿ ದಂಡ ಹಿಡ್ಕೊಂಡು ಭಿಕ್ಷೆಗೆ ಅಂತ ಹೊರಟ್ರೆ ಕೈಯಲ್ಲಿದ್ದ ದಂಡವನ್ನು ಅಪಹರಿಸ್ತಾ ಇದ್ದಾರೆ. ಮೇಲಿದ್ದ ಬಟ್ಟೆಯನ್ನು ಅಪಹರಿಸಿ ನನ್ನನ್ನು ನಗ್ನಗೊಳಿಸ್ತಾರೆ, ತಮಾಷೆ ಮಾಡ್ತಾರೆ, ಮೇಲೆ ಹೊಲಸು ಹಾಕ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ ಇವನಿಗೆ. ಇಷ್ಟಾದರೂ ಕೂಡ ಆ ಜನ ಇದಕ್ಕೆ ಕಾರಣ ಅಲ್ಲ ಅಂತಾರೆ. ಜನೋಸ್ಯ ಹೇತು ಸುಖ ದುಃಖಯೋಶ್ಚೇತ್ ಕಿಮಾತ್ಮನಶ್ಚಾತ್ರ ಹಿ ಭೌಮಯೋಸ್ತತ್ ಜಿಹ್ವಾಂ ಕ್ವಚಿತ್ ಸಂದಶತಿ ಸ್ವದದ್ಭಿಃ ತದ್ವೇದನಾಯಾಂ ಕಥಮಾಯ ಕ್ರುದ್ಧೀತ್. ಅವನು ಹೇಳ್ತಾನೆ, ಈ ಜನರು ನನಗೆ ತೊಂದರೆ ಕೊಡ್ತಾರೆ, ನಾನು ಅದರಿಂದ ದುಃಖ ಅನುಭವಿಸುವುದು ಅಂತ ಆಲೋಚಿಸಿದರೆ, ಹಾಗಿದ್ರೆ ನಾನು ಅವರ ಮೇಲೆ ಕೋಪ ಮಾಡಿಕೊಳ್ಬೇಕು. ಇಂಥ ಒಂದು ಪ್ರಸಂಗವನ್ನು ಯೋಚನೆ ಮಾಡಿ ಅಂತ ಹೇಳ್ತಾನೆ. ಏನಂದರೆ, ನಮ್ಮ ಬಾಯಿಯಲ್ಲಿ ನಾಲಿಗೆ ಇದೆ, ನಮ್ಮದೇ ಆದ 32 ಹಲ್ಲುಗಳಿದ್ದಾವೆ.
ಏನೋ ಮಾತಾಡ್ತಾ ಯಾವುದೋ ತಿನ್ನಲಿಕ್ಕೆ ಅವಸರದಲ್ಲಿ ಬಾಯಿಗೆ ಹಾಕೊಂಡ ಘಟಕ್ ಅಂತೇಳಿ ನಾಲಿಗೆಯನ್ನು ನಮ್ಮ ಹಲ್ಲು ಜಜ್ಜಿ ಬಿಡ್ತದೆ. ಸ್ವದದ್ಭಿ ಜಿಹ್ವಾಂ ಕ್ವಚಿತ್ ಸಂದಶತಿ ಸ್ವದದ್ಭಿ, ತನ್ನ ದಂತಗಳಿಂದಲೇ ತಾನು ತನ್ನ ಜಿಹ್ವೆಯನ್ನು ಒಂದು ವೇಳೆ ಕತ್ತರಿಸಿಕೊಂಡ್ರೆ ಆವಾಗ ನನಗೆ ಕೋಪ ಬರುತ್ತೋ ಇಲ್ಲೋ? ಬರುತ್ತೆ. ಯಾರ ಮೇಲೆ ಕೋಪ ಬರುತ್ತೆ ಅಂತ ಪ್ರಶ್ನೆ ಈಗ. ಆವಾಗ ಕೋಪ ತದ್ವೇದನಾಯಾಮ್ ಕಥಮಾಯ ಕ್ರುಧ್ಯೇತ್, ಆ ವೇದನೆಯನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿ ಯಾರಿಗೆ ಕೋಪ ಮಾಡಿಕೊಳ್ಬೇಕು ಅಂತ ನಮ್ಮ ಹತ್ರ ಕೇಳುವುದು ಈ ಭಿಕ್ಷು. ನಾವೇನು ಹೇಳಬೇಕು? ನನ್ನ ಹಲ್ಲಿನ ಮೇಲೆ ನಾನು ಕೋಪ ಮಾಡಿಕೊಳ್ಬೇಕು. ನನ್ನ ನಾಲಿಗೆಯನ್ನು ಪುಡಿ ಮಾಡಿದ್ಯಾ, ನಿನ್ನನ್ನು ಪುಡಿ ಮಾಡ್ತೇನೆ. ಯಾರು ಪುಡಿ ಮಾಡಬೇಕು? ನಾಲಿಗೆಗಂತೂ ಸಾಧ್ಯ ಇಲ್ಲ ಹಲ್ಲನ್ನು ಪುಡಿ ಮಾಡಲಿಕ್ಕೆ. ನಾವೇ ನಮ್ಮ ಕಪಾಳಕ್ಕೆ ಗುದ್ದಿಕೊಳ್ಬೇಕು ಹಲ್ಲು ಪುಡಿ ಮಾಡುವುದಕ್ಕೋಸ್ಕರ. ಇದರಿಂದ ಏನಾಯಿತು? ನಿನ್ನ ಕೈ ನಿನ್ನ ಹಲ್ಲನ್ನು ಹೊಡೆಯಿತಾ? ಈ ಹಲ್ಲು ಹೊಡೆದದ್ದಕ್ಕೆ ಇನ್ನಷ್ಟು ದುಃಖ ಆಯಿತು. ಈ ದುಃಖಕ್ಕೆ ನೀವು ಕೋಪ ಯಾರ ಜೊತೆಗೆ ಮಾಡಬೇಕು? ಕೈ ಜೊತೆಗೆ ಕೋಪ ಮಾಡಿಕೊಳ್ಳಬೇಕು. ಹೇಗೋ ಹಾಗಾಯ್ತಪ್ಪ ಇನ್ನೊಬ್ಬರ ಮೇಲೆ ಕೋಪ ಮಾಡಿಕೊಳ್ಳುವುದು ಅಂತೇಳಿದರೆ. ಯಾಕಂದರೆ ನಿನ್ನದೇ ಹಲ್ಲು ನಿನ್ನದೇ ನಾಲಿಗೆ ಇಷ್ಟಾದ ಮೇಲೆ ನಿನಗೆ ಯಾರು ತೊಂದರೆ ಮಾಡಿದ್ದಾರೆ? ಆ ದುರ್ಜನರು ನಿನ್ನವರೇ. ಸ್ವಲ್ಪ ಭಾರಿ ಕಷ್ಟ ಉಂಟು ಈ ರೀತಿ ಆಲೋಚನೆ ಮಾಡಲಿಕ್ಕೆ. ಸ್ವಾರ್ಥಕ್ಕೂ ಪರಾರ್ಥಕ್ಕೂ ಏನು ವ್ಯತ್ಯಾಸ ಅಂತ ಶುಕಾಚಾರ ಹತ್ರ ಕೇಳಬೇಕು. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ನೀನು ಏಕವಚನದಲ್ಲಿ ನನ್ನದು ಅಂತ ಯೋಚಿಸಿದರೆ ಸ್ವಾರ್ಥ, ಅದನ್ನು ಸ್ವಲ್ಪ ವಿಸ್ತಾರ ಮಾಡಿದರೆ ಪರಾರ್ಥ ಅಂತೆ. ನಮ್ಮದು, ಇದೆಲ್ಲ ನಮ್ಮದು. ಈಗ ಇದು ನನ್ನದು ದೇಹ, ಅದು ಅವನದು ದೇಹ ಅಂತ ಮಾಡಿದ್ನೋ? ಇದು ನಾನು, ಇದು ಅವನು, ಹೀಗೆ ಆಲೋಚನೆ ಮಾಡಿದ್ನೋ? ನನ್ನದು ಅಂತ ಆಲೋಚಿಸುವುದರಲ್ಲ, ನಮ್ಮದು ಅಂತ ಆಲೋಚಿಸಿದ ಕೂಡಲೇ ಅವರೆಲ್ಲ ನಮ್ಮವರಾಗಿಬಿಡ್ತಾರೆ. ಆವಾಗ ಪರಾರ್ಥವಾಗ್ತದೆ. ಇದು ನನಗೆ ಬೇಕು ಅಂತ ಹೇಳಿದರೆ ಸ್ವಾರ್ಥ, ಇದು ನಮಗೆ ಬೇಕು ಅಂತ ಆಲೋಚಿಸಿದರೆ ಪರಾರ್ಥ ಆಗ್ತದೆ. ಈ ಸ್ವಾರ್ಥ ಪರಾರ್ಥಗಳನ್ನು ವಿವೇಚಿಸುವುದು ಸ್ವಾರ್ಥದ ವಿಶಾಲತೆಯನ್ನು ಪರಾರ್ಥ ಅಂತ ಕರೆಯುವುದು. ಆ ಸ್ವಾರ್ಥವನ್ನು ವಿಶಾಲಗೊಳಿಸುವುದು ಅನ್ನೋದರ ಆಂತರ್ಯ ಏನು? ಎಲ್ಲವನ್ನೂ ಕೂಡ ನನಗೆ ಸಂಬಂಧಿಸಿದ್ದು ಅಂತ ಭಾವಿಸುವುದು. ಆ ನನಗೆ ಸಂಬಂಧಿಸಿದ್ದು ಅಂತ ಹೇಗೆ ಭಾವಿಸುವುದು? ಎಲ್ಲ ವಿಷ್ಣು ಅನ್ನುವ ಏಕತತ್ವವನ್ನು ಇಟ್ಟುಕೊಂಡು ಆ ರೀತಿ ಭಾವಿಸಬೇಕು. ನಾನು ಆ ವಿಷ್ಣುವಿಗೆ ದೇಹವಾಗಿದ್ದೇನೆ, ಅವನು ಆ ವಿಷ್ಣುವಿಗೆ ದೇಹವಾಗಿದ್ದಾನೆ. ನನ್ನಲ್ಲಿ ಪರಮಾತ್ಮ ನಿಂತಿದ್ದಾನೆ, ಅವನಲ್ಲೂ ಪರಮಾತ್ಮ ನಿಂತಿದ್ದಾನೆ. ಸರ್ವಾಂತರ್ಯಾಮಿಯಾದ ಪರಮಾತ್ಮನಿಗೆ ಅಧಿಷ್ಠಾನವಾದದ್ದು ಪ್ರತಿಯೊಂದು ಚೇತನ ಅಂತ ಆದ ಮೇಲೆ ಆ ಚೇತನ ನನಗೆ ಹೇಗೆ ಅಪಚಾರವನ್ನು ಮಾಡುವುದಕ್ಕೆ ಸಾಧ್ಯ? ಅಲ್ಲ, ಮಾಡಲಿಲ್ಲ. ಹಾಗಾದರೆ ಪಾತ್ರೆಯಲ್ಲಿದ್ದದ್ದಕ್ಕೆ ಏನೋ ಹೊಲಸ ಹಾಕಿತು, ಮೈ ಮೇಲೆ ಮಾಡಿತು, ಹೊಡೆದದ್ದು ಬಡ್ದದ್ದು ಮಾಡಿತು, ಏನೋ ಮಾಡಿತಲ್ವ? ಎಲ್ಲ ದೇಹಕ್ಕೆ ಮಾಡಿತು. ಈ ದೇಹವನ್ನು ನಾನು ತಿಳ್ಕೊಂಡಲ್ಲ ಒದ್ದಾಡ್ತಾ ಇರುವುದು. ದೇಹ ಬೇರೆ, ಆತ್ಮ ಬೇರೆ. ಆತ್ಮಕ್ಕೆ ಆ ಆತ್ಮ ಏನು ಅಪಚಾರವನ್ನು ಮಾಡಿರುವುದೇನು? ಈ ದೇಹಕ್ಕೆ ಆ ದೇಹ ಅಪಚಾರವನ್ನು ಮಾಡಿರುವುದು. ಇದು ಒಂದು ನಮಗೆ ಅರ್ಥ ಆಗಲ್ಲ. ಇದು ನಾನು ಇವತ್ತು ಉಪನ್ಯಾಸ ಮುಗಿಸಿದ್ರು ಕೂಡ ನಿಮಗೆ ಎಷ್ಟು ಅರ್ಥ ಆಗಿರುವುದಿಲ್ಲೋ ನನಗೂ ಅಷ್ಟೇ ಅರ್ಥ ಆಗಿರುವುದಿಲ್ಲ. ಆದರೆ ಕೇಳಬೇಕಂತೆ, ಕೇಳಿದರೆ ಪುಣ್ಯ ಬರ್ತದೆ ಅಂತೆ ಇಲ್ಲಿ ಕೊನೆಗೆ ಹೇಳಿದ್ದಾರೆ. ಅಷ್ಟಕ್ಕೋಸ್ಕರ ಕೇಳು. ಈ ದೇಹಗಳು ಇಲ್ಲಿ ಸಮಸ್ಯೆ ಮಾಡಿಕೊಂಡದ್ದೇ ಹೊರತು ಆತ್ಮಗಳಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಇದು ಮಾತಿನಲ್ಲಿ ಹೇಳಿ ಪ್ರಯೋಜನ ಇಲ್ಲ. ಸುಮ್ಮನೆ ಹೀಗೆ ಕೂತ್ಕೊಂಡು ಆಮೇಲೆ 1/4 ಗಂಟೆ ಕೂತ್ಕೊಳ್ಬೇಕು. ಒಳಗಿಂದ ಏನು ನಾವು ಯಾರಿಂದ ಏನು ಸಮಸ್ಯೆ ಅನುಭವಿಸ್ತಾ ಇದ್ದೇವೆ ಅದು ದೇಹಕ್ಕೂ ಸಂಬಂಧಪಟ್ಟ ವಿಷಯ. ನಾವು ದೇಹದ ಮೇಲೆ ಒಳಗೆ ಒಂದು ಮನಸ್ಸು, ಆ ಮನಸ್ಸಿನ ಮೂಲಕ ಅಂಟಿಕೊಂಡಿದ್ದೇವೆ. ಅದಕ್ಕೆ ಅಭಿಮಾನ ಅಂತ ಹೆಸರು. ಈ ಅಭಿಮಾನದ ಕಾರಣದಿಂದ ಎಲ್ಲ ಸಮಸ್ಯೆ. ಕೃಷ್ಣ ಗೀತೆಯಲ್ಲೂ ಹೇಳಿದ್ದನ್ನೇ ಇವನು ಬಹಳ ವಿಸ್ತರಿಸಿದ್ದಾನೆ ಭಿಕ್ಷು. ಕೃಷ್ಣ ಸಂಕ್ಷೇಪವಾಗಿ ಮಾತ್ರಾಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಅಂತ ಕೇಳಿಬಿಟ್ಟ. ಮಾತ್ರಾಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ, ಅದು ಕಾಕುಸ್ವರ. ಮಾತ್ರಾಸ್ಪರ್ಶ, ಮಾತ್ರ ಅಂದರೆ ವಿಷಯ ಭೋಗಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ ಮೀಯಂತೆ ಇತಿ ಮಾತ್ರ ಸ್ಪರ್ಶ ಅಂತ ಹೇಳಿದರೆ ಅದರಲ್ಲಿ ಅಭಿಮಾನ. ಆದರೆ ಮಾತ್ರ ಸ್ಪರ್ಶ ಅಂದರೆ ಅಭಿಮಾನ ಇಟ್ಟುಕೊಳ್ಳದೆ ನೀನು ಕೇವಲ ಮಾತ್ರ ಸ್ಪರ್ಶ ಅಂದರೆ ವಿಷಯದ ಸ್ಪರ್ಶ, ಅವುಗಳೇ ಮನುಷ್ಯನಿಗೆ ಶೀತೋಷ್ಣ ಸುಖ ದುಃಖದಾಹ. ಹೌದು, ಕಿಂ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ನಮಗೆ ಸುಖ ದುಃಖವನ್ನು ಕೊಡತಕ್ಕಂಥದ್ದು ಕೇವಲ ವಿಷಯ ಸ್ಪರ್ಶವೋ ಅಲ್ಲ ಅಂತ ಅರ್ಥ. ಮತ್ತೆ ಯಾವುದು? ಅಭಿಮಾನ ಅನ್ನುವುದೇ ಅದಕ್ಕೆ ಮೂಲಭೂತವಾದ ಕಾರಣ. ಅದನ್ನೇ ಹೇಳುವಂತಹ ಮಾತಿನ ಧಾಟಿಗಳಿದೆಲ್ಲ. ಜಿಹ್ವಾಂ ಕ್ವಚಿತ್ ಸಂದಶತಿ ಸ್ವದದ್ಭಿ ತದ್ವೇದನಾಯಾಂ ಕಥಮಾಯ ಕ್ರುಧ್ಯೇತ್ ದುಃಖಸ್ಯ ಹೇತುರ್ ಯದಿ ದೇವತಾಸ್ತು ಕಿಮಾತ್ಮನಸ್ತತ್ರ ವಿಕಾರಯೋಸ್ತತ್ ಯದಂಗಮಂಗೇನ ವಿಹನ್ಯತೆ ಕ್ವಚಿತ್ ಕ್ರುಧ್ಯೇತ ಕಸ್ಮೈ ಪುರುಷ ಸ್ವದೇಹೇ. ಜನರು ನನ್ನ ದುಃಖಕ್ಕೆ ಹೇತು ಅಲ್ಲ ಅಂತ ತೀರ್ಮಾನ ಆಯಿತು. ಇನ್ಯಾವುದನ್ನೆಲ್ಲ ಹೇತು ಅಂತ ಲೋಕದ ಜನ ಹೇಳ್ತಾರೆ. ತುಂಬ ಒಂದು ಅನಿಷ್ಟ. ಮೊದಲು ಸಿಕ್ಕಾಬಟ್ಟೆ ಸಂಪತ್ತಿತ್ತು,
ಇದ್ದ ಸಂಪತ್ತೆಲ್ಲ ಇದ್ದಕ್ಕಿದ್ದ ಹಾಗೆ ಕಳ್ಳಕಾಕರು ರಾಜರು ಬಂದು ಅಪಹರಿಸಿದ್ರು, ದರಿದ್ರನಾಗಿ ಹೋದ. ಈ ಸ್ಥಿತಿ ನನಗೆ ಬಂದಾಗ ದುಃಖಗಳು ಎಡಬಿಡದೆ ಬರ್ತಾವೆ. ಈ ಸ್ಥಿತಿಗೆ ಏನು ಕಾರಣ ಅಂತ ಅವನ ಹತ್ರ ಕೇಳಿದರೆ ಒಬ್ಬ ವ್ಯಕ್ತಿ ಏನೆಲ್ಲ ಹೇಳಿ ಅವನು ಒಂದು ಅವರೇ ಕಾರಣ ಅಂತ ಹೇಳ್ತಾ ಇದ್ದ. ಅದನ್ನೀಗ ಹೊಡೆದಾಯ್ತು, ಇನ್ನೊಬ್ಬರು ಕಾರಣ ಅಲ್ಲ ಅಂತ ಆಯ್ತು. ಇನ್ನು ಕೆಲವರು ನನ್ನ ಗ್ರಹಚಾರ ಕಾರಣ ಅಂತ ಹೇಳ್ತಾರೆ. ನಾನು ಹುಟ್ಟಿದ ಕಾಲ ಸರಿ ಇಲ್ಲ ಅಂತ ಕೆಲವರು ಕಾಲ ಕಾರಣ ಅಂತ ಹೇಳ್ತಾರೆ. ಹುಟ್ಟಿದ ಕಾಲ ಎಲ್ಲ ಸರಿ ಇತ್ತು, ಅದರಿಂದಲೇ ನಾನು ಅಷ್ಟು ಚೆನ್ನಾಗಿದ್ದ. ಈಗಿನ ಕಾಲ ಸರಿ ಇಲ್ಲ ಅಂತ ಕೆಲವರು ಹೇಳ್ಬೋದು. ಹಾಗಾದರೆ ಕಾಲ ಕಾರಣ ಇಲ್ಲ, ಗ್ರಹಗಳು ಕಾರಣ ಇಲ್ಲ, ನಮ್ಮದು ಕುಲದೇವರದ್ದು ಕಾರಣ ಅದು ಹೇಳ್ತಾರೆ ಅಂತ ಕೆಲವರು. ದೇವತೆಗಳು ಕಾರಣ ಅಂತ. ನಾವು ಕುಲದೇವರಿಗೆ ನಮ್ಮ ಪಕ್ಕದ ಮನೆಯವರು ಒಂದು ಬಂಗಾರದ ಸರ ಮಾಡಿಸಿದ್ದಾರೆ, ನಾವು ಮಾಡಿಸಲಿಲ್ಲ, ಅದಕ್ಕೋಸ್ಕರ ಆಗಿರಬೇಕು ಅಂತ ಹೀಗೆಲ್ಲ ಆಲೋಚನೆ ಶುರು ಮಾಡ್ತಾರೆ. ನಮ್ಮ ದೇವತೆಗಳಿಗೆ ಬಂಗಾರದ ಸರ ಕೊಟ್ಟರೇನೆ ತೃಪ್ತಿ ಆಗುವುದು, ಎಂಥ ಅನಿಷ್ಟ ದೇವತೆಗಳು ಅಂತ ಹೀಗೆಲ್ಲ ದೇವತೆಗಳ ಬಗ್ಗೆ ಮಾತಾಡಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. ದೇವತೆಗಳು ಕಾರಣ ಅಂತ ಕೆಲವರು ಹೇಳ್ತಾರೆ. ಇನ್ಯಾವುದೆಲ್ಲ ಕಾರಣ ಹೇಳ್ಬೋದು? ಇನ್ನು ಕೊನೆಗೆ ಮನಸ್ಸು ಕಾರಣ ಅಂತ ಹೇಳಬೇಕು. ಆ ಮನಸ್ಸಿನಲ್ಲಿ ಎರಡು ಉಂಟು. ಒಂದು ಅಹಂಕಾರವೆಂಬ ಮನಸ್ಸು, ಆತ್ಮ ಅಂತ ಕರೀತಾರೆ. ಬುದ್ಧ ಆತ್ಮನಾವ ಅನುಸೃತ ಸ್ವಭಾವಂ ಅನ್ನುವಲ್ಲಿ ಆತ್ಮ ಶಬ್ದದಿಂದ ಕರೀತಾರೆ ಆ ಅಹಂಕಾರವೆಂಬ ಮನಸ್ಸನ್ನು. ಅದು ಕಾರಣ ಅಂತ ಹೇಳುವ ಅವಕಾಶಗಳುಂಟು. ಅಷ್ಟನ್ನು ನಿರಾಕರಿಸುವಂತಹ ಭಾಗ ಇದು. ದುಃಖಸ್ಯ ಹೇತುರ್ಯದಿ ದೇವತಾ, ದೇವತೆಯೇ ದುಃಖಕ್ಕೆ ಹೇತು. ಇದರಲ್ಲಿ ಗ್ರಹಗಳನ್ನು ಸೇರಿಸಿ ವ್ಯಾಖ್ಯಾನ ಮಾಡಿದ್ದಾರೆ. ದೇವತಾ ಅಂದರೆ ನವಗ್ರಹಗಳನ್ನು ಸೇರಿಸಿಬಿಟ್ಟಿದ್ದಾರೆ. ಇದು ನಿನಗೆ ಹೇತು ಅಂತ ಹೇಳುವುದಾದರೆ ಅಷ್ಟು ಆಗಲಿ, ಹೌದು ದೇವತಾ ಕಾರಣ ಅಂತ ಒಪ್ಪೋಣ. ಆದರೆ ಆ ದೇವತಾ ಕಾರಣ ಹೌದಾದರೆ ನಾನು ಆ ದುಃಖವನ್ನು ಪರಿಹರಿಸುವುದಕ್ಕೆ ಪ್ರಯತ್ನ ಪಡಬಾರ್ದು. ಯಾಕಂದರೆ ದುಃಖ ಬಂದದ್ದು ಯಾರಿಂದ? ದೇವತೆಯಿಂದ. ದೇವತೆಗಳನ್ನು ಯಾವತ್ತಾದರೂ ಎದುರಿಸುವ ಸಾಮರ್ಥ್ಯ ನಮ್ಮಲ್ಲಿ ಉಂಟಾ? ದೇವತೆಗಳನ್ನು ಎದುರಿಸುವ ಸಾಮರ್ಥ್ಯ ಇಲ್ಲದೆ ಇದ್ದಲ್ಲಿ ಎದುರಿಸುವುದಕ್ಕೆ ಹೋಗಬಾರ್ದು. ಅಲ್ಲ, ಜ್ವರ ಬಂದಾಗ ಔಷಧ ಮಾಡುವುದಿಲ್ವಾ? ಜ್ವರ ಬಂದದ್ದು ದೇವತೆಗಳಿಂದ, ಏನೋ ಅಮ್ಮ ಬಂದದ್ದು, ಮಾರಿ ಬಂದದ್ದು, ಏನೇನೋ ಶಬ್ದಗಳಿಂದ ಕರೀತಾರೆ. ದೇವತೆಗಳಿಂದ ಬಂದಂತಹ ರೋಗದ ನಿವೃತ್ತಿಗೆ ಮನುಷ್ಯ ಸ್ವಪ್ರಯತ್ನವನ್ನು ಮಾಡುವ ಹಾಗೆ ದುಃಖಗಳು ಬಂದಾಗ ದುಃಖವನ್ನು ಎದುರಿಸುವುದಕ್ಕೆ ನಾವು ಪ್ರಯತ್ನ ಮಾಡುವುದು ಸಮೀಚೀನವಾದದ್ದು. ಯಾಕಂದರೆ ದೇವತೆಗಳಿಲ್ಲೇ ಬಂದದ್ದು. ಅಂದರೆ ಹಾಗಾದರೆ ಆ ದುಃಖವನ್ನು ಎದುರಿಸಿದ್ದು ನೀನಲ್ಲ, ದೇವತೆಗಳು. ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಹೋದ್ರೆ ಬಿಟ್ಬಿಡಿ. ದುಃಖ ದೇವತೆಗಳಿಂದ ಬಂದದ್ದು, ಅದನ್ನು ಎದುರಿಸುವುದು ಯಾಕೆ? ಎದುರಿಸುವುದು ಅದು ಸ್ವಭಾವ, ಜೀವ ಎದುರಿಸಲೇಬೇಕು. ದೇವತೆಗಳಿಂದ ಬಂದರೂ ಕೂಡ ಇಲ್ಲ, ದೇವತೆಗಳನ್ನು ಎದುರಿಸುವ ಶಕ್ತಿ ದೇವತೆಗಳಿಗಿರುವುದು. ನಾನು ಎದುರಿಸಿದ್ದೇನೆ ಅಂತ ಅರ್ಥ ಮಾಡ್ಕೊಂಡಿದ್ಯಲ್ಲ, ಅದೇ ನಿನ್ನ ದುಃಖಕ್ಕೆ ಕಾರಣ. ಇಷ್ಟೇ ಸಮಸ್ಯೆ. ದುಃಖಗಳಿಗೆ ನಾವು ಪ್ರತಿ ಮಾಡ್ತೇವೆ. ಪ್ರತಿ ಮಾಡಿದಾಗ ದುಃಖವನ್ನು ನಮಗೆ ತಡೆಯುವುದಕ್ಕಾಗುವುದಿಲ್ಲ, ಸೋಲ್ತೇವೆ. ಕೊನೆಗೆ ನಮ್ಮ ತಲೆಯನ್ನು ನಾವು ಗೋಡೆಗೆ ಚಚ್ಚಿಕೊಳ್ತೇವೆ. ಇಷ್ಟು ಮಾಡಿದೆ, ಆಗಲಿಲ್ಲ, ಅದಕ್ಕೆ ನನಗೆ ಧಿಕ್ಕಾರ ಅಂತ ಹಾಕೊಳ್ತಾನೆ. ಇವನಿಗೇನು ಎಚ್ಚರ ಇರಬೇಕು? ಆ ದೇವತಾ ಸ್ವರೂಪಗಳಿಂದ ನನಗೆ ಈ ಸಮಸ್ಯೆ ಬಂದಿದೆ, ನನ್ನಲ್ಲಿರ್ತಕ್ಕಂತಹ ದೇವತಾ ಶಕ್ತಿಯೇ ಅದನ್ನು ಪರಿಹಾರ ಮಾಡಬೇಕು, ನಾನೇನು ಮಾಡುವುದು ಅಂತ. ಇವನ ಪ್ರಯತ್ನವೂ ಕೂಡ ತನ್ನಲ್ಲಿರುವ ದೇವತೆಗಳ ಮೂಲಕ ನಡೀತಾ ಇದೆ ಅನ್ನುವ ಎಚ್ಚರದಿಂದ ಕೆಲಸ ನಡೆದಿದ್ರೆ ಇವ ತನ್ನ ತಲೆ ಮೇಲೆ ಹಾಕೊಳ್ತಿರ್ಲಿಲ್ಲ ಅದನ್ನು. ಆದರೆ ನಾನು ಎದುರಿಸಿದೆ, ಆಗಲಿಲ್ಲ, ಬದುಕೇನು ಪ್ರಯೋಜನ ಅಂತ ಹೀಗೆ ಭಾವನೆ. ಆ ತನ್ನಲ್ಲಿ ತಾನು ತನ್ನ ಶರೀರದಲ್ಲಿ ತನ್ನ ಒಳಗಿರ್ತಕ್ಕಂತಹ ದೇವತೆಗಳಲ್ಲಿ, ತತ್ವಾಭಿಮಾನಿಗಳಲ್ಲಿ, ಇವುಗಳಲ್ಲೆಲ್ಲ ಹೊಂದಿರತಕ್ಕಂಥ ಅಭಿಮಾನ ಅನ್ನುವುದೇ ಅಲ್ಲಿ ಕಾರಣವಾಗಿದೆ ಹೊರತು ನಿಜವಾಗಿ ಅವನಾಗಲಿ ದೇವತೆಯಾಗಲಿ ಕಾರಣವಲ್ಲ. ಇದು ಒಂದು ಕ್ಲಿಷ್ಟದ್ದೇ. ನಾನು ಅದಕ್ಕೆ ಹೇಳಿದ್ದೆ, ಇಲ್ಲೊಂದು 6 ಶ್ಲೋಕ ಉಂಟಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಮಹಾವಿದ್ವಾಂಸ ಅಂತ. ಅಂದರೆ ಶಬ್ದ ಅರ್ಥ ಆಗ್ತದೆ. ಈಗ ನಾನು ಹೇಳಿದಷ್ಟು ನೀವು ಕಷ್ಟಪಟ್ಟು ಊರು ಹೊಡೆದು ಹೇಳ್ಬೋದು, ಆದರೆ ಅದನ್ನು ಅರ್ಥ ಮಾಡಿಕೊಳ್ಳುವುದುಂಟಲ್ಲ, ಈ ಭಾಗ ತುಂಬ ಕ್ಲಿಷ್ಟ ಇದೆ. ಅದಕ್ಕೆ ಏಕಾದಶಿ ದಿವಸವೇ ಅದನ್ನು ಕೇಳಬೇಕು. ಆತ್ಮ ಯದಿ ಸ್ಯಾತ್ ಸುಖ ದುಃಖ ಹೇತು ಕಿಮನ್ಯತಸ್ತತ್ರ ನಿಜ ಸ್ವಭಾವ ನ ಕ್ಯಾತ್ಮನೋನ್ಯತ್ ಯದಿ ತನ್ಮೃಷಾ ಸ್ಯಾತ್ ಕ್ರುಧ್ಯೇತ ಕಸ್ಮೈ ನ ಸುಖಂ ನ ದುಃಖಂ ಗ್ರಹಾಃ ನಿಮಿತ್ತಂ ಸುಖ ದುಃಖಯೋಶ್ಚೇತ್ ಕಿಮಾತ್ಮನೋ ಅಜಸ್ಯ ಜನಸ್ಯ ತೇ ವೈ ಗ್ರಹೈರ್ಗ್ರಹಸ್ಯೈವ ಭವಂತಿ ಪೀಡಾಃ ಕ್ರುಧ್ಯೇತ ಕಸ್ಮೈ ಪುರುಷಸ್ತತೋನ್ಯಃ ಕರ್ಮಾಸ್ತು ಹೇತು ಸುಖ ದುಃಖಯೋರ್ವೈ. ಒಂದು ಆತ್ಮ ಹೇತು ಅನ್ನುವ ಪಕ್ಷ, ಗ್ರಹಗಳು ಹೇತು ಅಂತ ಹೇಳುವ ಪಕ್ಷ, ಕರ್ಮವು ಹೇತು ಅಂತ ಹೇಳುವ ಪಕ್ಷ. ನಾವಲ್ಲಿ ದೇವತಾ ಹೇತು ಅನ್ನುವಲ್ಲಿ ಗ್ರಹವನ್ನು ಸೇರಿಸಿ ಆಯಿತು. ಮತ್ತೆ ಇಲ್ಲಿ ಒಂದು ಗ್ರಹಾಃ ನಿಮಿತ್ತಂ ಸುಖ ದುಃಖಯೋಶ್ಚೇತು ಅಂತ ಒಂದುಂಟು. ಆಚಾರ್ಯರು ಇಲ್ಲಿ ಗ್ರಹ ದೇಹ ಅಂತ ಅರ್ಥ ಬರೀತಾರೆ. ಗ್ರಹ ಶಬ್ದಕ್ಕೆ ದೇಹ ಅಂತ ಅರ್ಥ ಅಂತ. ಇಲ್ಲ, ನವಗ್ರಹಗಳು ಅಂತ ಇಟ್ಕೊಂಡ್ರೆ ತಪ್ಪೇನಲ್ಲ. ಅಲ್ಲಿ ದೇವತಾ ಅಂದರೆ ಕುಲದೇವತಾದಿಗಳಂತ ತಗೊಳ್ಬೇಕು.
ಇಲ್ಲಿ ಗ್ರಹ ಅಂತೇಳಿದರೆ ನವಗ್ರಹಗಳನ್ನು ತಗೊಳ್ಬೇಕು. ಗ್ರಹ ದೇಹ ಅಂತ ಆಚಾರ್ಯರು ಬರೆದದ್ದು ಮುಂದಿದ್ದಕ್ಕೆ, ಗ್ರಹೈರ್ಗ್ರಹಸ್ಯೈವ ಭವಂತಿ ಪೀಡಾಹ ಅಂತ ಅಲ್ಲಿ ಮಾತುಂಟು. ನವಗ್ರಹಗಳಿಂದ ಪೀಡೆ ಉಂಟಾಗುವುದು ದೇಹಕ್ಕೆ ಹೊರತು ಆತ್ಮನಿಗಲ್ಲ ಅಂತ ಒಂದು ಮಾತಿದೆ. ಈ ಮಾತು ತುಂಬ ಜಾಗೃತಿಯಾಗಿ ತಿಳ್ಕೊಂಡ್ರೆ ಜ್ಯೋತಿಷ್ಕರ ಹತ್ರ ಯಾರು ಹೋಗುವುದಿಲ್ಲ. ಅದಕ್ಕೆ ಜ್ಯೋತಿಷ್ಕರು ಯಾವತ್ತೂ ಈ ವಿಷಯದ ಪ್ರವಚನ ಮಾತ್ರ ಮಾಡಬಾರ್ದು. ಯಾಕಂದರೆ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಗ್ರಹದಿಂದ ತೊಂದರೆಯಾಗುವುದು ದೇಹಕ್ಕೆ, ಆತ್ಮಕ್ಕಲ್ಲ. ಮತ್ತೆ ಹಾಗಾದರೆ ದೇಹಕ್ಕಾದ ತೊಂದರೆ ಆತ್ಮನಿಗೆ ಆಯ್ತಲ್ಲ, ಅದಕ್ಕೆ ಅಭಿಮಾನ ಕಾರಣ. ಅದನ್ನು ನೀನು ಪರಿಹರಿಸಿಕೊಂಡಿಯೋ, ಆವಾಗ ಗ್ರಹದಿಂದ ನಿಂಗೇನೂ ತೊಂದರೆ ಆಗುವುದಿಲ್ಲ. ಇನ್ನೊಂದು ಆಂತರ್ಯ ಉಂಟು ಅದರಲ್ಲಿ. ಗ್ರಹಗಳು ತೊಂದರೆ ಮಾಡುವವುಗಳಲ್ಲ, ಗ್ರಹಗಳು ಪೀಡಕಗಳಲ್ಲ, ಮತ್ತೆ ಪೀಡಾ ಸೂಚಕಗಳು. ಅವುಗಳು ಪೀಡೆಯನ್ನು ಮಾಡುವುದಿಲ್ಲ. ಗ್ರಹಗಳು ಪೀಡೆಯನ್ನು ಸೂಚನೆ ಅಕಸ್ಮಾತ್ ಅವು ಪೀಡೆ ಮಾಡುವವುಗಳು ಅಂದರೆ ಅವುಗಳನ್ನು ಪೀಡೆ ಪ್ರೇತ ಪಿಶಾಚಿಂದಲೇ ಕರಿಬೇಕೇ ಹೊರತು ಗ್ರಹ ದೇವತಾ ಆದಿತ್ಯಾದಿ ನವಗ್ರಹ ದೇವತಾ ಪ್ರಿಯಂತ ಅಂತ ಯಾಕೆ ಹೇಳ್ತೇವೆ? ಅವುಗಳನ್ನು ದೇವತೆ ಅಂತ ಹೇಳ್ತೇವೆ ಅಂದರೆ ಅವುಗಳು ಪೀಡೆ ಮಾಡುವವುಗಳಲ್ಲ. ನಾವು ಗ್ರಹಗಳಲ್ಲಿ ದುಷ್ಟಗ್ರಹ ಅಂತ ಕರಿತೇವೆ, ಶಿಷ್ಟಗ್ರಹ ಅಂತ ಕರಿತೇವೆ, ತೀಕ್ಷ್ಣ ಗ್ರಹ ಅಂತ ಕರಿತೇವೆ, ಸ್ತ್ರೀ ಗ್ರಹ ಅಂತ ಕರಿತೇವೆ, ಪುರುಷ ಗ್ರಹ ಅಂತ ಕರಿತೇವೆ. ಗ್ರಹಗಳಲ್ಲಿ ಉಂಟು. ಈಗ ಚಂದ್ರ ಗ್ರಹಕ್ಕೆ ಸ್ತ್ರೀ ಗ್ರಹ ಅಂತ ಹೆಸರು, ಶುಕ್ರ ಗ್ರಹಕ್ಕೆ ಸ್ತ್ರೀ ಗ್ರಹ ಅಂತ ಹೆಸರು, ರವಿಯನ್ನು ತೀಕ್ಷ್ಣ ಗ್ರಹ ಅಂತ ಕರಿತೇವೆ, ಕುಜ ಶನಿಗಳನ್ನು ದುಷ್ಟ ಗ್ರಹ ಅಂತ ಕರಿತೇವೆ. ದುಷ್ಟಗ್ರಹ ಆದರೆ ಕುಜ ಶಾಂತಿ ಯಾಕೆ ಮಾಡಬೇಕು ಹೋಮದಲ್ಲಿ? ಹಾಗಾದ್ರೆ ಕುಜ ಶನಿಗಳು ದುಷ್ಟಗ್ರಹ ಅಂದರೆ ದೋಷಕಾರಕ. ದೋಷಕಾರಕ ಅಂದರೆ ದೋಷ ಸೂಚಕ, ಹೊರತು ಅವುಗಳಲ್ಲಿ ದೋಷ ಇದೆ ಆದ್ರಿಂದ ಅದು ದುಷ್ಟ, ಈ ಅರ್ಥದಲ್ಲಿ ಅಲ್ಲ. ಆದ್ರಿಂದ ಯಾವುದು ದುಷ್ಟಗ್ರಹವೋ ಅದನ್ನು ಹೆಚ್ಚು ಪೂಜೆ ಮಾಡಬೇಕು. ಹೆಚ್ಚು ಪೂಜೆ ಮಾಡಬೇಕು ಅಂದರೆ ಕೆಲವರು ಅಪಾರ್ಥ ಮಾಡ್ಕೊಳ್ತಾರೆ. ದುಷ್ಟಗ್ರಹಕ್ಕೆ ಯಾಕೆ ಜಾಸ್ತಿ ಪೂಜೆ ಅಂದರೆ, ದುರ್ಜನಂ ಪ್ರಥಮಂ ವಂದೇ ಸಜ್ಜನಂ ತದನಂತರಂ ಅಂತ ಒಂದು ಸಂಸ್ಕೃತದಲ್ಲಿ ಗಾದೆ ಉಂಟು. ಮೊದಲು ಕೆಟ್ಟವರಿಗೆ ಮೊದಲು ನಮಸ್ಕಾರ, ಆಮೇಲೆ ಅವರ ಆ ಕಡೆ ಹೋದ್ಮೇಲೆ ಸ್ವಾಮಿ ನಿಮಗೆ ಮೊದಲು ನಮಸ್ಕಾರ ಮಾಡಬೇಕಿತ್ತು, ತಪ್ಪಾಯ್ತು ಅಂತ ಹೇಳಿಕೊಳ್ಳುವಂಥ ಸ್ಥಿತಿ ಇರ್ತದೆ. ಅದಕ್ಕೆ ಒಂದು ದೃಷ್ಟಾಂತ ಬೇರೆ ಕೊಡ್ತಾನೆ, ಬಹಳ ಕೆಟ್ಟದಾದ ದೃಷ್ಟಾಂತ ಕೊಡ್ತಾನೆ. ದುರ್ಜನಂ ಪ್ರಥಮಂ ವಂದೇ ಸಜ್ಜನಂ ತದನಂತರಂ ಅಂತ ಒಂದು ಸದೃಷ್ಟಾಂತ ಪ್ರತಿಪಾದನೆ ಉಂಟು. ಹಾಗೆ ಮೊದಲು ನವಗ್ರಹಗಳಲ್ಲಿ ಶನಿಗೆ ವಿಶೇಷ ಪೂಜೆ ಅಂತ ಹೇಳಿದರೆ ಅದರ ಅರ್ಥ ಎಡವಟ್ಟು ಗ್ರಹ ಅಂತ ಹೀಗೆ ಕೆಲವರು ವ್ಯಾಖ್ಯಾನಿಸ್ತಾರೆ. ಆದರೆ ಶಾಸ್ತ್ರದಲ್ಲಿ ಹಾಗಿಲ್ಲ. ಶನಿ ಅಂದರೆ ಶನಿಶ್ಚ ಸಂಪ್ರಾಪಯತು ಕೇತು ಕೇತುಂ ಜಯೇರ್ಪಯೇತ್. ಶನಿಯೂ ಕೂಡ ತಮಗೆ ಮಂಗಳವನ್ನು ಕೊಡುವ ಕಾರಣದಿಂದಲೇ ಅವನಿಗೆ ಶನಿ ಅಂತ ಹೆಸರು. ಶಂನಯತೀತಿ ಶನಿ. ಅವನು ವಿಶೇಷ ಮಂಗಳ ಕೊಡ್ತಾನೆ, ಅದರಿಂದ ವಿಶೇಷ ಪೂಜೆ. ಯಾಕೆ ವಿಶೇಷ ಮಂಗಳ ಕೊಡ್ತಾನೆ? ಯಾಕಂದರೆ ಶನಿ ಇವತ್ತು 7:30 ಶುರು ಆಯಿತು ಅಂತಾದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಶುರು ಆಗ್ತದೆ. ನಿನಗೆ ಶನಿ ಈಗ ಇನ್ನೂ ಹೆಚ್ಚು ಸಮಯ ಇಲ್ಲ, ಈಗ ಗುರುದಶೆ ಮುಗಿತಾ ಬಂತು. ಗುರುದಶೆ ಮುಗಿದ ಮೇಲೆ ಶನಿ ದಶೆಯೇ ಪ್ರಾರಂಭ. ಶನಿ ದಶೆ ನಾಡ್ದು 27ನೇ ಇಸ್ವಿ ಫೆಬ್ರವರಿಯಲ್ಲಿ ಶುರು ಆಗ್ತದೆ. ಸ್ವಲ್ಪ ಜಾಗ್ರತೆ ಇರು ಅಂತ ಹೇಳಿದ ಕೂಡಲೇ ಶುರು ಮಾಡ್ತಾನೆ. ಶನಿಯ ನಾನು ಏನು ಮಾಡಬೇಕು ಸ್ವಾಮಿ ಅಂತ ಕೇಳ್ತಾನೆ. ಆವಾಗ ಹೆಚ್ಚೇನಿಲ್ಲ, ಒಂದು ನರಸಿಂಹ ಸ್ತೋತ್ರ ಪಾಠ ಪರಿಪಾರಾಯಣ ಮಾಡು. ಆಮೇಲೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಒಂದು ಎಳ್ಳೆಣ್ಣೆಯ ದೀಪ ದೇವರ ಮುಂದೆ ಹಚ್ಚಬೇಕು ಅಂತ ಇಷ್ಟು ಹೇಳಿದರೆ, ಆ ಬೆಳಗ್ಗೆ 11 ಗಂಟೆಗೆ ಹೇಳ್ತಾ ಇದ್ದವ, ಬೆಳಗಲ್ಲ ಮಧ್ಯಾಹ್ನ ಅಲ್ವಾ, ಮಧ್ಯಾಹ್ನ 11ಕ್ಕೆ ಹೇಳ್ತಾ ಇದ್ದವ ಶನಿ ಬಂದ ದಿವಸ ಬೆಳಗ್ಗೆ 5 ಗಂಟೆ 5:30 ಎದ್ದು ಸ್ನಾನ ಮಾಡಿ ದೇವರ ಮುಂದೆ ಅಷ್ಟು ಮಾಡಿದ ಮೇಲೆ ಒಂದು 10 ಗಾಯತ್ರಿ ಮಾಡದೆ ಹೋದರೆ ಹೇಗೆ ಅಂತ ಒಂದು 10 ಗಾಯತ್ರಿ ಮಾಡಿ ವಿಶಿಷ್ಟ ವ್ಯಕ್ತಿ ಆಗಿಬಿಡ್ತಾನೆ. ಶನಿಯಿಂದ ಆದ ಉಪಕಾರ. ಅದರಿಂದ ಶನಿ ಬಹಳ ಉಪಕಾರಕನಿದ್ದಾನೆ. ಆದ್ದರಿಂದ ಶನಿಯನ್ನು ಶನಿಶ್ಚ ಸಂಪ್ರಾಪಯತು ಅಂತ ಪ್ರಾರ್ಥನೆ ಮಾಡುವುದು, ಮಂಗಳವನ್ನು ಕೊಡುವವ. ದುಷ್ಟಗ್ರಹ ಅಂತ ನಾವು ಯಾರನ್ನು ಕರಿತೇವೆ ಅವರು ವಿಶೇಷವಾಗಿ ಫಲಪ್ರದರಾಗಿರುತ್ತಾರೆ ಅನ್ನೋದು ಸಾಮಾನ್ಯ ಸ್ಥಿತಿ. ದೋಷ ಸೂಚಕರಿಗೆ ಅದರಿಂದ ಯಮರಾಜನಿಗೆ ನಮಸ್ಕಾರ ಮಾಡುವಷ್ಟು ಇಂದ್ರನಿಗೆ ದೇವೇಂದ್ರನಿಗೆ ನಮಸ್ಕಾರ ಇಲ್ಲ. ಇಂದ್ರಾಯ ನಮಃ ಯಮಾಯ ನಮಃ ಅಂತ ಜಾಗ್ರತೆ ನಮಸ್ಕಾರ ಮಾಡ್ತಾರೆ. ಪೂರ್ವ ದಿಕ್ಕಿಗೆ ನಮೋ ಪ್ರಾಚ್ಯೇ ದಿಶೆ ಅಂತ ನಮಸ್ಕಾರ ಮಾಡುವಾಗ ಸಾಮಾನ್ಯ, ನಮೋ ದಕ್ಷಿಣಾಯೇ ದಿಶೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿ ವಸಂತಿ ಅಂತ ಹೇಳಿದಾಗ ಓ ಯಮ ಇದ್ದಾನೆ ಅಂತ ಹೇಳಿ ಜಾಗ್ರತೆಯಾಗಿ ನಮಸ್ಕಾರ ಇರ್ತದೆ. ಹಾಗೆ ಗ್ರಹಗಳಲ್ಲಿ ದುಷ್ಟತ್ವ ಅವುಗಳು ದೋಷವನ್ನು ಮಾಡುವುದರಿಂದ ಅಲ್ಲ, ಅವುಗಳು ನಮ್ಮ ಜನ್ಮಾಂತರದ ದುಷ್ಟಕರ್ಮಗಳು ಪಕ್ವವಾಗುವ ಕಾಲ ಬಂದಿದೆ ಅಂತ ಆ ಕಾಲವನ್ನು ಸೂಚನೆ ಮಾಡುವ ಕಾರಣದಿಂದ ಅವುಗಳಲ್ಲಿ ದುಷ್ಟತ್ವ. ಅದರಿಂದ ಗ್ರಹಾಹ ನಿಮಿತ್ತಂ ಸುಖ ದುಃಖಯೋಶ್ಚೇತ್ ಕಿಂ ಆತ್ಮನಃ. ಏನು ಆತ್ಮನಿಗೆ ಅವುಗಳು ಸುಖ ದುಃಖ ಉಂಟು ಮಾಡ್ತಾವೇನು? ಏನಿದ್ರು ಶರೀರಕ್ಕೆ ಮಾಡು. ಶನಿಗ್ರಹದ ಈ ಪೀಡೆಯಿಂದ ನಿಮಗೊಂದು ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳಿದೆ. ಆಕ್ಸಿಡೆಂಟ್ ಆಯಿತು, ಕೈಕಾಲು ಮುರಿಯಿತು ಅಂತ ಹೇಳಿದ್ರೆ ಅದು ಯಾರಿಗೆ? ಶರೀರ ಅಷ್ಟೇ, ಶರೀರಕ್ಕೆ, ಆತ್ಮನಿಗೇನಲ್ಲ. ಆದರೆ ಹಾಗಾದರೆ ಕೈಕಾಲು ಮುರಿಯಿತು ಅಂತೇಳಿ ಕಷ್ಟಪಟ್ಟು ದುಃಖದಿಂದ ಇರ್ತಾನೆ. ಯಾಕೆ?
ಶರೀರದ ಜೊತೆಗೆ ಆತ್ಮಕ್ಕೆ ಈ ಮನಸ್ಸಿನಿಂದ ಉಂಟಾದ ಗಂಟು. ಅದನ್ನೇ ನಾವು ಮನಃಪರಂ ಕಾರಣ ಮಾಮನಂತಿ ಅಂತ ಹೇಳಿದ್ದು. ಅಲ್ಲಿಂದ ಏರಬೇಕು ನಾವು, ಶರೀರದಿಂದ ಮನಸ್ಸು, ಮನಸ್ಸಿನಿಂದ ಆತ್ಮ, ಇವುಗಳನ್ನು ಒಂದೊಂದನ್ನು ಬಿಡಿಸಿಕೊಳ್ಬೇಕು. ಆದರೆ ಅದು ಬಿಡಿಸಿದಷ್ಟು ಗಂಟು ಜಾಸ್ತಿ ಆಗುತ್ತೆ. ಅಷ್ಟು ಅಂಟಿಕೊಂಡಿರುವುದರಿಂದ ಅಂಟಿಕೊಂಡದ್ದನ್ನು ಒಂದೇ ಬಿಡಿಸುವುದು. ಶರೀರದಿಂದ ಮನಸ್ಸು ಬೇರೆ ಅಂತ ಮನಸ್ಸನ್ನು ಬಿಡಿಸ್ಲಿಕ್ಕೆ ಹೊರಟ್ರೆ ಗಂಟು ಇನ್ನಷ್ಟು ಗಟ್ಟಿಯಾಗಿ ಹೇಗೆ ಬಿಡಿಸುವುದು ಗೊತ್ತಾಗೋದಿಲ್ಲ. ಆಮೇಲೆ ಆತ್ಮನಿಂದ ಯಾವುದು ಆತ್ಮ ಮತ್ತು ಮನಸ್ಸು ಬೇರೆ ಅಂತ, ಮನಸ್ಸು ಆತ್ಮರಲ್ಲಿ ಅಂಟುವಿಕೆ ಏನುಂಟು ಅದನ್ನು ಬಿಡಿಸ್ಲಿಕ್ಕೆ ಹೋದ ಹಾಗೆ ಅದು ಹಲಸಿನ ಹಣ್ಣು ಬಿಚ್ಚಿದ ಬಂದ ಮೇಲೆ ಕೈಯಿಂದ ಇನ್ಯಾವುದೋ ಗಂಟು ಬಿಚ್ಚಲಿಕ್ಕೆ ಹೋದಾಗ ಅಂಟಿದ ಹಾಗೆ ಆಗ್ತದೆ. ಆ ಸಮಸ್ಯೆ ಇದೆ. ಅದಕ್ಕೆ ಎಲ್ಲ ಅಂಟುಗಳನ್ನು ಕಳೆದುಕೊಂಡು ಬಿಡಿಸುವುದಕ್ಕೆ ಹೋಗಬೇಕು. ಕರ್ಮ ಅಸ್ತು ಹೇತು ಸುಖ ದುಃಖ ಯೋರ್ವೈ. ಹಾಗಾದರೆ ಕರ್ಮ ಹೇತು ಅಂತ ಹೇಳೋಣ. ಗ್ರಹಗಳು ಹೇತು ಅಲ್ಲ. ಯಾಕೆ? ಗ್ರಹಗಳು ಜನ್ಮಾಂತರದ ಕರ್ಮ ಸೂಚಕಗಳೇ ಹೊರತು ಸ್ವತಃ ಹೇತು ಅಲ್ಲ. ಹಾಗಾದರೆ ಯಾವುದು ಕಾರಣ ಆಯಿತು? ಕರ್ಮ ಕಾರಣ ಆಯಿತು. ನಮ್ಮ ಜನ್ಮಾಂತರದ ಕರ್ಮದಿಂದಾಗಿ ಇವತ್ತು ಸುಖ ದುಃಖಗಳು ಉಂಟಾಗುತ್ತೆ. ನಾವು ಜಾರಿ ಬಿದ್ದಾಗ ಯಾರೂ ಎಬ್ಬಿಸಲಿಲ್ಲ. ಯಾಕೆ? ಯಾಕಂದರೆ ಜನ್ಮಾಂತರದಲ್ಲಿ ಇನ್ನೊಬ್ಬ ಜಾರಿ ಬಿದ್ದಾಗಲೂ ನಾವು ಅವನಿಗೊಂದು ಪ್ರದಕ್ಷಿಣೆ ಮಾಡ್ಕೊಂಡು ಮುಂದಕ್ಕೆ ಹೋದ್ವಿ, ನೋಡಿ ಖುಷಿ ಪಟ್ಟುಕೊಂಡು. ಹಾಗಾದರೆ ಆ ಕರ್ಮ ನಮ್ಮಲ್ಲಿ ಉಂಟಲ್ಲ, ನಾವು ಬಿದ್ದಾಗ ಎಬ್ಬಿಸ್ಲಿಕ್ಕೆ ಯಾರೂ ಬರಲಿಲ್ಲ. ಈಗ ಕರ್ಮವನ್ನೇ ಹೇತು ಅಂತ ಸುಖ ದುಃಖಗಳಿಗೆ ಹೇಳೋಣ ಅಂತ ಹೇಳಿದರೆ, ಕಿಂ ಆತ್ಮನಸ್ತತ್ ಹಿ ಜಡೇ ಜಡತ್ವೇ. ಕರ್ಮವು ಜಡ, ಶರೀರವು ಜಡ. ಜಡವಾದ ಶರೀರಕ್ಕೆ ಜಡವಾದದ್ದು ಕಾರಣ ಆಗ್ತದೆ. ಚೇತನಕ್ಕೆ ಯಾವತ್ತೂ ಚೇತನವೇ ಕಾರಣವೇ ಹೊರತು ಜಡವಾದದ್ದು ಕಾರಣವಾಗುವುದಿಲ್ಲ. ಯಾಕಂದರೆ ಜಡಕ್ಕೆ ಚೇತನವನ್ನು ಸ್ಪರ್ಶಿಸುವ ಸಾಮರ್ಥ್ಯ ಇಲ್ಲ, ಚೇತನವನ್ನು ಕತ್ತರಿಸುವ ಸಾಮರ್ಥ್ಯ ಇಲ್ಲ. ನ ಜಾಯತೆ ಮ್ರಿಯತೆಯವ ಕುತಶ್ಚಿತ್ ಅಥವಾ ಕದಾಚಿತ್. ಆತ್ಮನನ್ನು ಯಾರೂ ಬೆಂಕಿ ಸುಡಲಾರದು, ಗಾಳಿ ಒಣಗಿಸಲಾರದು, ಆತ್ಮವನ್ನು ಕತ್ತರಿಸಲಾಗದು. ಶಸ್ತ್ರದಿಂದ ಅಚ್ಛೇದ್ಯೋಯಂ ಅದಾಕ್ಯೋಯಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ ಹಾಗೆ ಆ ಆತ್ಮನನ್ನು ಛೇದನ, ದಹನ ಇತ್ಯಾದಿಗಳನ್ನು ಮಾಡುವುದಕ್ಕಾಗುವುದಿಲ್ಲ. ಆತ್ಮ ನಿತ್ಯಭೂತವಾದದ್ದು. ಜಡವಾದಂತಹ ಬೆಂಕಿ ಚೇತನವಾದ ಆತ್ಮವನ್ನು ಸುಡಲಾರದು, ಜಡವಾದಂತಹ ಶಸ್ತ್ರಗಳು ಆ ಚೇತನವಾದಂತಹ ಆತ್ಮವನ್ನು ಕತ್ತರಿಸಲಾಗವು. ಆದ್ದರಿಂದ ಕರ್ಮವೂ ಕೂಡ ಜಡವಾಗಿರುವಾಗ ಆತ್ಮನನ್ನದು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಕರ್ಮ ಇರುವುದೆಲ್ಲಿ? ಕರ್ಮ ಅಂತಃಕರಣದಲ್ಲಿರುವುದು. ನಾವು ಶರೀರದಿಂದ ಬಹಳಷ್ಟು ಸಂಪಾದನೆ ಮಾಡ್ತೇವೆ. ಅದರಲ್ಲಿ ಆತ್ಮನ ಜೊತೆಗೆ ಅವನಿಗೆ ಸಹಕಾರಿಯಾಗಿ ಬರುವಂತಹದ್ದು ಮೂರು ಮಾತ್ರ ಅಂತೆ. ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠ ವಿಷ್ಠಾಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ವಿದ್ಯಾ ಕರ್ಮ ಸುತಾ ಇತಿ. ಸನತ್ಸು ಜಾತೀಯದಲ್ಲಿ ಬರ್ತಕ್ಕಂಥ ಶ್ಲೋಕ. ಬೇರೆ ಬೇರೆ ಕಡೆಯಲ್ಲಿ ಬರ್ತದೆ. ಈ ದೇಹ ಪತಿತವಾದ ಮೇಲೆ ಆ ದೇಹಕ್ಕೆ ಎರಡೇ ಗತಿ. ಒಂದು ಕಾಷ್ಠಸಮ, ಒಂದು ವಿಷ್ಠಾಸಮ. ಕಾಷ್ಠಸಮ ಅಂದರೆ ಕಟ್ಟಿಗೆಯನ್ನು ಸುಟ್ಟರೆ ಭಸ್ಮವಾಗುವ ಹಾಗೆ ಶರೀರ ಭಸ್ಮವಾಗುತ್ತೆ. ವಿಷ್ಠಾಸಮ ಅಂತ ಹೇಳಿದರೆ ಪ್ರಾಣಿಗಳು ಮಾಡಿದಂತಹ ಲದ್ದಿಗಳನ್ನು ನೆಲದಲ್ಲಿಟ್ಟರೆ ಅದು ನಾಳೆಗೆ ಮಣ್ಣಾಗುವ ಹಾಗೆ ಈ ಶರೀರವನ್ನು ಮಣ್ಣಿನಲ್ಲಿ ಹಾಕಿದರೆ ಮಣ್ಣಾಗುತ್ತೆ. ಆದರೆ ಒಂದೋ ಕಾಷ್ಠಸಮ, ಒಂದೋ ವಿಷ್ಠಾಸಮ ಈ ಶರೀರ. ಅಂಥ ಶರೀರ ಉಳಿಯುವುದಿಲ್ಲ ಅನ್ನೋದು ಸ್ಪಷ್ಟವಾಯಿತು. ಕಾಷ್ಠಕ್ಕಾಗಲೂ ವಿಷ್ಠೆಗೆ ಆಗಲಿ ಅದಕ್ಕೆ ಶಾಶ್ವತತೆ ಇಲ್ಲ. ಹಾಗಾದರೆ ಯಾವುದು ಉಳಿಯುವುದು? ಫಲಾನಿ ತ್ರೀಣಿ ಶಿಷ್ಯಂತೆ. ಒಂದು ಈತ ಈ ಶರೀರದ ಮೂಲಕ ಸಂಪಾದಿಸಿದ ಜ್ಞಾನ, ಅದನ್ನು ವಿದ್ಯಾ ಅಂತ ಕರೆದು. ಇನ್ನೊಂದು ಆತ ಈ ಶರೀರದ ಮೂಲಕ ಸಂಪಾದನೆ ಮಾಡಿದ ಸತ್ಕರ್ಮಾನುಷ್ಠಾನಗಳು, ಅದನ್ನು ಕರ್ಮ ಅಂತ ಕರೆದ್ರು. ಅಂದರೆ ಪುಣ್ಯ ಪಾಪಗಳು ಅಂತ ಅರ್ಥ. ಆಮೇಲೆ ಉಳಿಯುವಂತಹದ್ದು ಸುತ. ಸುತ ಅನ್ನೋದು ಆತ್ಮನ ಜೊತೆಗೆ ಬರುವುದಿಲ್ಲ. ಆದರೆ ಇಲ್ಲಿದ್ದುಕೊಂಡು ತಾನು ಅನುಷ್ಠಾನ ಮಾಡತಕ್ಕಂತಹ ವಿಶಿಷ್ಟ ಕರ್ಮಗಳಿಂದ, ಪಿತ್ರಾದ್ಯುದ್ದೇಶೇನ ಮಾಡತಕ್ಕಂತಹ ವಿಪ್ರಾರಾಧನೆ ಮೊದಲಾದಂತಹ ಶ್ರಾದ್ದ ವಿಧಾನಗಳಿಂದ ಆ ಆತ್ಮದ ಶ್ರೇಯಸ್ಸಿಗೆ ಇದು ಕಾರಣವಾಗ್ತದೆ. ಅಂದರೆ ಸತ್ಪುತ್ರನನ್ನು ಪಡೆದಾಗ ಅದು ಆತ್ಮನ ಶ್ರೇಯಸ್ಸಿಗೆ ಅವ ಸಂಪಾದಿಸಿದ ಒಂದು ವಿಶಿಷ್ಟವಾದ ವಿತ್ತ. ಇನ್ನೊಂದು ಕರ್ಮ, ಮತ್ತೊಂದು ವಿದ್ಯೆ. ಇದು ಆತ್ಮನ ಜೊತೆಗೆ ಬರತಕ್ಕಂಥದ್ದು. ಅಲ್ಲ, ಆತ್ಮನ ಜೊತೆಗೆ ಬರ್ತದೋ? ಇಲ್ಲಂತೆ. ಆತ್ಮ ಶರೀರ ಬಿಟ್ಟು ಹೋಗುವಾಗ ಆತ ಮನಸ್ಸನ್ನು ಎಳ್ಕೊಂಡು ಹೋಗ್ತಾನೆ. ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಒಂದು ಪುಷ್ಪದಿಂದ ಪರಿಮಳವನ್ನು ಗಾಳಿ ಎಳೆದುಕೊಂಡು ಹೋಗುವ ಹಾಗೆ ಈ ಶರೀರದಿಂದ ಆತ್ಮ ಹೋಗುವಾಗ ಈ ಅಂತಃಕರಣವೆಂಬಂತಹ ಮನಸ್ಸನ್ನು ಎಳ್ಕೊಂಡು ಹೋಗ್ತಾನಂತೆ. ಮನಸ್ಸನ್ನು ಎಳ್ಕೊಂಡು ಹೋಗ್ತಾನೆ. ಅದರಿಂದ ಆತ್ಮನ ಜೊತೆಗೆ ಅಂತಃಕರಣ ಪ್ರತಿಯೊಂದು ಶರೀರದಲ್ಲೂ ಕೂಡ ಜೊತೆಗೆ ಸಂಚರಿಸುತ್ತೆ. ಅಂದರೆ ಲಿಂಗದೇಹ ಅದು ಆತ್ಮನ ಜೊತೆಗೇ ಸಂಚರಿಸುವಂಥದ್ದು. ಹಾಗೆ ಆತ್ಮನ ಜೊತೆಗೇ ಬಂದಂತಹ ಮನಸ್ಸು ಏನಿದೆ, ಕರ್ಮ ಅಸ್ತು ಹೇತು ಸುಖ ದುಃಖಯೋರ್ವೈ.
ಆ ಆತ್ಮನ ಜೊತೆಗಿರುವ ಅಂತಃಕರಣ ಲಿಂಗದೇಹ ಅದಕ್ಕೆ ಅಂಟಿರುವಂಥದ್ದು ಕರ್ಮವೇ ಹೊರತು ಆತ್ಮನಿಗೆ ಅಂಟಿದ್ದಲ್ಲ. ಆದ್ದರಿಂದಲೇ ಲಿಂಗ ಭಂಗ ಆದಾಗ ಕರ್ಮ ಎಲ್ಲ ಭಂಗ ಆಗಿ ಹೋಯಿತು. ಲಿಂಗ ಇರುವಲ್ಲಿಯ ತನಕ ಕರ್ಮ ಅನುಭವ, ಅದು ಪ್ರಾರಬ್ಧ ಕರ್ಮವಾದರೂ ಅಷ್ಟೇ. ಲಿಂಗ ಇರುವಾಗಲೇ ಪ್ರಾರಬ್ಧದ ಅನುಭವವನ್ನು ಮಾಡಬೇಕು. ಲಿಂಗದೇಹ ಭಂಗವಾದ ಮೇಲೆ ಆತ್ಮಸ್ವರೂಪ ಅದೇನಿದ್ರೂ ಸ್ವರೂಪ ಸುಖವನ್ನು ಅನುಭವಿಸ್ತದೆ ಹೊರತು ಈ ಕರ್ಮಗಳಿಂದ ಜನ್ಯವಾದ ಯಾವ ಸುಖವನ್ನು ಅನುಭವಿಸುವುದಿಲ್ಲ. ಕರ್ಮದ ಸಂಬಂಧ ಇಲ್ಲದೇ ಇರುವ ವ್ಯಕ್ತಿತ್ವ ಆತ್ಮ, ಅಂಥದ್ದಕ್ಕೆ ಜಡವಾದಂತಹ ಕರ್ಮ ಹೇಗಪ್ಪ ಕಾರಣವಾಗ್ತದೆ? ಇದರ ಆಂತರ್ಯ ಇಷ್ಟು. ಆತ್ಮನ ಸುಖ ಇವತ್ತು ನಾವು ಅನುಭವಿಸ್ತಾ ಇರುವ ಸುಖ ಅಲ್ಲ. ಇವತ್ತು ನಾವೇನೋ ಈ ಶರೀರದಿಂದ ಸುಖ ಅನುಭವಿಸಿದರೆ ಅದು ಸ್ಪರ್ಶ ಸುಖ ಇರಬಹುದು, ಅಥವಾ ಜಿಹ್ವಾ ಸುಖ ಇರಬಹುದು. ಕಣ್ಣಿನಿಂದ ಯಾವುದೋ ನೋಡಿ ಸುಖ, ಅಥವಾ ಉಪನ್ಯಾಸವನ್ನು ಕೇಳ್ತಾ ಇರುವ ದುಃಖವೂ ಆಗ್ಬೋದು. ಇನ್ನೂ ಮುಗಿಸ್ಲಿಲ್ವೇ ಅಂತ ಹೇಳುವಂಥ ದುಃಖವೂ ಆಗ್ಬೋದು. ಸುಖವೋ ದುಃಖವೋ ನಾವು ಏನು ಇಂದ್ರಿಯದಿಂದ ಅನುಭವಿಸ್ತೇವೆ, ಇದು ಆತ್ಮ ಸ್ವರೂಪಭೂತವಾದ ಸುಖವಲ್ಲ. ಮತ್ತು ಇದಕ್ಕೆಲ್ಲ ಹೆಸರೇನು? ವೃತ್ತಿ ಸುಖ ಅಂತ ಹೆಸರು. ಅಂತಃಕರಣದ ಪರಿಣಾಮ ಅದು. ನಮ್ಮ ಮನಸ್ಸೇ ದಯಾ ಅಂದರೆ ಏನು ಅಂತ ಕೇಳುವ, ಏನು ಹೇಳ್ತೇವೆ ನಾವು? ಏನು ಅವರಿಗೆ ಸ್ವಲ್ಪ ಒಳ್ಳೇದು ಮಾಡಬೇಕು ಅಂತ ಮನಸ್ಸು ಉಂಟು, ಅದ ಮನಸ್ಸೇ ಅದೇ ದಯೆ ಅಂತ ಹೀಗೇನೋ ಹೇಳ್ತೇವೆ ಅಲ್ವಾ? ಅಂದರೆ ಅದೊಂದು ಮನಸ್ಸಿನ ಪರಿಣಾಮ ಸ್ವರೂಪ. ಜ್ಞಾನ ಅಂದರೆ ಏನು? ಜ್ಞಾನ ಅಂದರೂ ಅದೊಂದು ಅಂತಃಕರಣದ ಪರಿಣಾಮ. ಅಂತಃಕರಣದಲ್ಲಿ ಆಗುವ ವಿಕಾರ ವಿಶೇಷವನ್ನು ಜ್ಞಾನ ಅಂತ ಕರೆಯುವುದು. ದ್ವೇಷ ಅಂದರೆ ಏನು? ಅವನನ್ನು ಹೊಡೆದಾಕಬೇಕು ಅಂತ ಹೇಳುವ ಜ್ಞಾನವೇ, ಅದು ಅಂತಃಕರಣದ ಒಂದು ಪರಿಣಾಮವೇ. ಹಾಗೆ ಆನಂದ ಅನ್ನೋದು ಕೂಡ ಒಬ್ಬ ಅಂತ ಹೇಳುವ ಒಂದು ಅಂತಃಕರಣದ ಪರಿಣಾಮ. ಅಂತಃಕರಣ ವಿಕಾಸ. ನಮ್ಮ ಅಂತಃಕರಣ ಮನಸ್ಸು ಒಂದು ರೀತಿ ದೊಡ್ಡದಾಗಿ ಬಿಡುವುದು, ವಿಕಾಸ ಹೊಂದುವುದು. ವಿಕಾಸ ಹೊಂದುವುದು ಹೇಗೆ? ಪಾತ್ರೆಯಲ್ಲಿದ್ದ ಹಾಲನ್ನು ಸರಿಯಾಗಿ ಕಾಸಿದಾಗ ಅದು ಪಾತ್ರೆ ಪೂರ್ತಿ ಆಗುತ್ತಲ್ಲ, ಉಕ್ಕಿ. ಹಾಗೆ ಮನಸ್ಸು ಉಕ್ಕುವುದು, ಅದರಲ್ಲಿ ಮನಸ್ಸು ಜಾಸ್ತಿ ಏನಾದದ್ದಲ್ಲ, ಒಂದು ಉಕ್ಕುವುದು. ಈ ರೀತಿಯ ಮಾನಸವಾದಂತಹ ವಿಕಾಸ ವಿಶೇಷವನ್ನೇ ಆನಂದ ಅಂತ ಕರೆಯುವುದು. ಅಂತಃಕರಣ ಪರಿಣಾಮ ಬಿಟ್ಟು ಆನಂದ ಅನ್ನೋದು ಮತ್ತೊಂದಿಲ್ಲ. ಹಾಗಾದರೆ ಈ ಅಂತಃಕರಣ ವಿಕಾಸ ಉಂಟಲ್ವ, ಅದು ಆತ್ಮನ ವಿಕಾಸವಾ? ಅಲ್ಲ. ಅಂತಃಕರಣ ವಿಕಾಸವಾದಾಗ ಆ ಅಂತಃಕರಣಕ್ಕೂ ಆತ್ಮನಿಗೂ ಇರತಕ್ಕಂತಹ ನಿಕಟ ಸಂಬಂಧದ ಕಾರಣದಿಂದ ನನ್ನದೇ ವಿಕಾಸ ಅಂತ ಆತ್ಮ ತಪ್ಪಾಗಿ ತಿಳ್ಕೊಳ್ಳುವುದು. ಹಾಗಾದರೆ ಆತ್ಮನಿಗೆ ಶರೀರದಲ್ಲಿ ಉಂಟಾಗತಕ್ಕಂತಹ ಸುಖ ಅದು ಆತ್ಮನಿಗೆ ನನ್ನದು ಅಂತ ಭಾವನೆಯ ಹೊರತು ಅದು ಅದರದ್ದಲ್ಲ, ಅದರ ಸ್ವಭಾವಭೂತವಾದದ್ದಲ್ಲ. ನಾಗ್ನೇರ್ಹಿತ್ ಕಾಲೋಸ್ತು ಹೇತು ಸುಖ ದುಃಖಯೋಶ್ಚೇತ್. ಕೊನೆ ಹೇತು ಕಾಲ. ಎಲ್ಲಕ್ಕೂ ಕಾಲ ಕಾರಣ ಅಂತ ಹೇಳುವವರು ಇದ್ದಾರೆ. ಸುಖ ದುಃಖಗಳಿಗೆ ಕಾಲವೂ ಹೇತುವಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕಾಲವು ಜಡವಾದ ಕಾಲ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ವಿಕಾರಕ್ಕೆ ಹೇತುವಾಗಬಹುದು, ಮನಸ್ಸಿಗೆ ವಿಕಾರಕ್ಕೆ ಹೇತುವಾಗಬಹುದೇ ಹೊರತು ಆತ್ಮನ ವಿಕಾರಕ್ಕೆ, ಆತ್ಮನ ಸುಖ ದುಃಖಗಳಿಗೆ ಹೇತು ಆಗುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾಗ್ನೇರ್ಹಿತಾಪಃ ನ ಹಿಮಸ್ಯ ತತ್ಸ್ಯಾತ್. ಬೆಂಕಿಯಿಂದಾಗಿ ಬಿಸಿ ಆಗುವುದು ಅಂತುಂಟ? ಬೆಂಕಿಗೆ ಕೈ ಹಾಕಿ ಅಬ್ಬಾ ಎಷ್ಟು ಬಿಸಿ, ನಾವು ಹೀಗೆ ಯೋಚನೆ ಮಾಡಬೇಕಲ್ವ? ಪಾಪ ಆ ಬೆಂಕಿಯ ಬಿಸಿ ತಾಗಿ ಎಷ್ಟು ತೊಂದರೆ ಆಗಲಿಕ್ಕಿಲ್ಲ, ಹೀಗೆ ಯೋಚನೆ ಮಾಡ್ತೇವ? ಬೆಂಕಿಯು ಬಿಸಿ ಅಲ್ಲ. ಹಿಮಕ್ಕೆ ಹಿಮವು ತಂಪಲ್ಲ. ಹಿಮದಿಂದಾಗಿ ಹಿಮವು ತಾನು ತೊಂದರೆಯನ್ನು ಅನುಭವಿಸುವುದಿಲ್ಲ, ಬೆಂಕಿಯಿಂದಾಗಿ ಬೆಂಕಿಯು ತಾನು ತೊಂದರೆಯನ್ನು ಅನುಭವಿಸುವುದಿಲ್ಲ. ಹಾಗೆಯೇ ಕಾಲದಿಂದ ಆತ್ಮನು ತೊಂದರೆಯನ್ನು ಅನುಭವಿಸುವುದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ವಿಚಿತ್ರವಾಗಿದೆ ಇದು. ಹಾಗಾದರೆ ಕಾಲವೇ ಆತ್ಮ ಅಂತ ಒಂದು ಭಾವನೆ ಬರ್ತದೆ. ಬೆಂಕಿಯಿಂದ ಬೆಂಕಿಗೆ ತೊಂದರೆ ಬರುವುದಿಲ್ಲ, ಕಾಲದಿಂದ ಆತ್ಮನಿಗೂ ತೊಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಹಾಗಾದರೆ ಕಾಲವೇ ಆತ್ಮ ಅಂತ ಒಂದು ಭಾವನೆ ಬರ್ತದೆ. ಹೌದದು. ಕಾಲ ಅನ್ನೋದು ಎರಡಿದೆ. ಒಂದು ನಾವು ಹೇಳುವ ಸಂವತ್ಸರ, ಮುಹೂರ್ತ, ಗಳಿಗೆ ಮೊದಲಾದ ಕಾಲ ಭಾಗಗಳು ಒಂದಿದೆ. ಇನ್ನೊಂದು ಕಾಲ ಅಂದರೆ ಆಯಾ ಹೊತ್ತಿಗಿರತಕ್ಕಂಥ ಪದಾರ್ಥಗಳೇ ಕಾಲ. ಕಾಲ ಅಂದರೆ ಮತ್ತೇನೂ ಅಲ್ಲ. ನಾವು ನಮ್ಮ ಅಜ್ಜನ ಹತ್ರ ಕೇಳಬೇಕು, ನೀವು ಯಾವ ಕಾಲದಲ್ಲಿ ಮದುವೆ ಆದದ್ದು ಅಂತ ಕೇಳುವ. ಆಗ ಅಜ್ಜ ಹೇಳ್ತಾರೆ, ಆ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಮಾಡ್ತಾ ಇದ್ರಲ್ವ ಆವಾಗ ಅಂತ ಹೇಳ್ತಾರೆ. ಹೌದಲ್ಲ? ಆಗಿನ ಪಂಚಾಂಗ ಎಲ್ಲ ಹೀಗೆ. ಅಂದರೆ ಕಾಲ ಯಾವುದು ಅಂತ ಕೇಳಿದರೆ ಆ ಸಮಯದಲ್ಲಿ ನಡೆಯುವ ಘಟನಾ ವಿಶೇಷಗಳು, ಆ ಸಮಯದಲ್ಲಿರತಕ್ಕಂತಹ ಪದಾರ್ಥಗಳು ಅಥವಾ ಕ್ರಿಯೆಗಳು. ನೀವು ಎಷ್ಟೊತ್ತಿಗೆ ಮನೆ ಬಿಟ್ರಿ? ಇವರು ಹೇಳೋದು ಹಾಲು ಕರಿತಾ ಇದ್ರು ಆವಾಗ. ಆದರೆ ಹಾಲು ಕರಿತಾ ಇರುವಿಕೆ ಕ್ರಿಯೆ ಅಂತ ಉಂಟಲ್ವ, ಅದು ಕಾಲೋಪಲಕ್ಷಕ. ಆದ್ದರಿಂದ ಜನ್ಯ ಮಾತ್ರಂ ಕಾಲೋಪಾಧಿ ಅಂತ ನೈಯಾಯಿಕರು ಒಂದು ಹೇಳ್ತಾರೆ. ಆ ಹೊತ್ತಿಗೆ ಇರತಕ್ಕಂತಹ ಪದಾರ್ಥ ವಿಶೇಷಗಳೇ ಕಾಲ. ನಾವೀಗ ಕಾಲ ಕೆಟ್ಟಿದೆ, ಅದಕ್ಕೆ ಇದೆಲ್ಲ ಸಮಸ್ಯೆ ಅಂತ ಹೇಳುವುದು ಅಂತುಂಟು. ಕಾಲ ಕೆಡುವುದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಕಾಲ ಕೆಡುವುದಿಲ್ಲ, ಮತ್ತೇನು ಕೆಟ್ಟದ್ದು?
ಆ ಹೊತ್ತಿಗಿರತಕ್ಕಂಥ ವಸ್ತುಗಳು, ಆ ಹೊತ್ತಿಗಿರುವ ಮನುಷ್ಯರು ಕೆಟ್ಟದ್ದು, ಮನುಷ್ಯರು ಕೆಟ್ಟದ್ದಕ್ಕೆ ಕಾಲ ಕೆಟ್ಟದ್ದು ಅಂತ ಹೇಳುದು. ಯಾಕಂದ್ರೆ ಕಾಲ ಅಂದ್ರೆ ಹಿಂದೆ ಯಾವ ಒಳ್ಳೆಯ ಕಾಲ ಅಂತ ಹೇಳ್ತೇವೋ ಆಗ ಇದ್ದ ಸೂರ್ಯನೇ ಈಗಲೂ ಇರುವುದು, ಆಗ ಇದ್ದಂತಹ ಚಂದ್ರನೇ ಇವತ್ತೂ ಉದಯಿಸುವುದು, ಅವತ್ತು ಬೀಸುವ ಗಾಳಿಯೇ ಇವತ್ತು ಬೀಸ್ತಾ ಇದೆ, ಎಲ್ಲವೂ ಅವತ್ತಿನದ್ದೇ ಇದೆ. ಅದೇ ಕಾಲ, ಕಾಲ ಅದೇ ಇರುವಾಗ ಕೆಟ್ಟಿತು ಅಂದ್ರೆ ಏನು? ನಾವು ಕೆಟ್ಟಿದ್ದೇವೆ ಅಂತ ಅರ್ಥ. ಕಾಲದ ಮೇಲೆ ದೂರ ಹಾಕಬೇಡಿ. ಕಾಲ ಅಂತ ಇದ್ರೆ ನೀವು ಅಂತ ಅರ್ಥ. ಹಾಗಾದ್ರೆ ಕಾಲವು ನನಗೆ ದುಃಖ ಕೊಟ್ಟಿತು ಅಂತ ಇದ್ರೆ ನಿನಗೆ ನೀನು ದುಃಖ ಕೊಟ್ಟಿ ಅಂತ ಅರ್ಥ ಆಯ್ತಾ? ನಿನಗೆ ನೀನು ದುಃಖ ಅಂದ್ರೆ ಬೆಂಕಿಯು ಬೆಂಕಿಯನ್ನು ಸುಟ್ಟಿತು ಅಂತ ಹೇಳಿದ ಹಾಗಲ್ವಾ? ಎಲ್ಲಿಯಾದ್ರೂ ಬೆಂಕಿಯನ್ನು ಸುಡುತ್ತೇನು? ಅಂದ ಕಾಲವನ್ನು ಹೇತು ಅಂತ ಯಾವ ಎರಡು ಅರ್ಥದಲ್ಲೂ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ಮುಗೀತು ಭಿಕ್ಷುಗೀತೆ. ಅವ ಉಪಸಂಹಾರ ಮಾಡ್ತಾನೆ. ನ ಕೇನಚಿತ್ ಕ್ವಾಪಿ ಕಥಂಚನಾಸ್ಯ ದ್ವಂದ್ವೋಪರಾಗಃ ಪರತಃ ಪರಸ್ಯ ಯಥಾತ್ಮನಃ ಸಂಸೃತಿ ರೂಪಿಣ ಸ್ಯಾತ್ ಏವಂ ಪ್ರಬುದ್ಧೋ ನ ಬಿಭೇತಿ ಭೂತೈಃ. ನಾವು ಎಚ್ಚರವಾದರೆ ಯಾವ ಭೂತಗಳಿಂದಲೂ ನಾವು ಹೆದರುವುದಿಲ್ಲ. ಏವಂ ಪ್ರಬುದ್ಧ ನ ಬಿಭೇತಿ ಭೂತೈಃ. ಭೂತಗಳು ಅಂದರೆ ಪಂಚಭೂತಗಳಾಗ್ಬೋದು. ಭೂತಗಳು ಅಂತ ಹೇಳಿದ್ರೆ ಪ್ರಾಣಿಗಳು, ಪಶು ಪಕ್ಷಿಗಳಾಗ್ಬೋದು. ಭೂತ ಅಂದರೆ ಇತರ ಮನುಷ್ಯ ಆಗ್ಬೋದು. ಮತ್ತೊಬ್ಬನಿಂದ ಯಾವತ್ತೂ ಹೆದರುವುದಿಲ್ಲ. ಯಾವ ಸ್ಥಿತಿ ಬೇಕು ಅವನಿಗೆ? ಆತ್ಮಕ್ಕೆ ಯಾರೂ ಕೂಡ ಶಿಕ್ಷೆ ಕೊಡುವುದಕ್ಕೆ ಸಾಧ್ಯ ಇಲ್ಲ ಅನ್ನೋ ಎಚ್ಚರ ಬೇಕು. ಆತ್ಮದ ಬಗ್ಗೆ ಆತ್ಮ ಅನ್ನುವುದು ಅದಾಹ್ಯ, ಅಚ್ಛೇದ್ಯ ಅನ್ನೋ ಎಚ್ಚರ ಬೇಕು. ಹಾಗಾದರೆ ಮತ್ತೆ ಶಿಕ್ಷೆ ಕೊಡುವುದು ಮತ್ತೊಂದು ಎಲ್ಲವೂ ಕೂಡ ನಮ್ಮ ಶರೀರಕ್ಕೆ. ಆ ಶರೀರಕ್ಕೆ ಶಿಕ್ಷೆಯಾದಾಗ ಆತ್ಮ ಅನುಭವಿಸುವುದಕ್ಕೆ ಕಾರಣ ಆ ಶರೀರದ ಜೊತೆಗೆ ಆತ್ಮನಿಗೆ ಮನಸ್ಸಿನ ಮೂಲಕ ಉಂಟಾದಂತಹ ಸಂಬಂಧ. ಹಾಗಾದರೆ ಎಲ್ಲ ದುಃಖಕ್ಕೂ ಕಾರಣ ಮನಸ್ಸು ಅನ್ನುವುದನ್ನು ಯಾರು ತಿಳಿದಿದ್ದಾನೋ ನ ಕೇನಚಿತ್ ಕ್ವಾಪಿ ಕಥಂಚನಾಸ್ಯ ದ್ವಂದ್ವೋಪರಾಗಃ ಪರತಃ ಪರಸ್ಯ. ಮತ್ತೊಬ್ಬರಿಂದ ದ್ವಂದ್ವಗಳು, ಸುಖ ದುಃಖಗಳೆಂಬಂತಹ ದ್ವಂದ್ವದ ಸಂಬಂಧ ಅದೆಲ್ಲವೂ ಮನಸ್ಸಿನಿಂದ ಉಂಟಾಗುವುದು. ಆದ್ದರಿಂದ ಸ್ವತಃ ಆತ್ಮನಿಂದ ಆತ್ಮಕ್ಕೆ ಯಾವತ್ತೂ ದ್ವಂದ್ವೋಪರಾಗ ಅನ್ನುವುದು ಇಲ್ಲ. ಯಥಾ ಆತ್ಮನಃ ಸಂಸೃತಿ ರೂಪಿಣ ಸ್ಯಾತ್ ಏವಂ ಪ್ರಬುದ್ಧೋ ನ ಬಿಭೇತಿ ಭೂತೈಃ. ಸಂಸಾರದಲ್ಲಿರತಕ್ಕಂತಹ ಆತ್ಮನಿಗೆ ನಾನಾ ಬಗೆಯ ದುಃಖಗಳು ಬಂದಿರತಕ್ಕಂಥದ್ದು ಅದು ಮನಸ್ಸಿನ ಸಂಬಂಧ, ಅಭಿಮಾನದ ಮೂಲಕ ಅಂತ ಯಾರು ತಿಳಿದಿದ್ದಾನೋ ಅವನು ಮತ್ತೊಂದರಿಂದ ತಾನು ಹೆದರುವುದಿಲ್ಲ. ಏತಾಂ ಸಮಾಸ್ಥಾಯ ಪರಾತ್ಮನಿಷ್ಠಾಂ ಅಧ್ಯಾಸಿತಾಂ ಪೂರ್ವತಮೀಹಿ ಮಹರ್ಷಿಭಿಃ ಅಹಂ ತರಿಷ್ಯಾಮಿ ದುರಂತಪಾರಂ ನಮೋ ಮುಕುಂದಾಗ್ರಿ ನಿಷೇವಯೈವ ಅಥವಾ ತಮೋ ಮುಕುಂದಾಗ್ರಿ ನಿಷೇವಯೈವ. ಕೊನೆಗೆ ಈತ ತೀರ್ಮಾನ ಮಾಡ್ತಾನೆ, ಹಾಗಾದರೆ ಇಷ್ಟು ಜನ ನನಗೆ ದುಃಖ ಕೊಟ್ಟರು ಅಂತ ನಾನು ಅಂದುಕೊಳ್ಳದೆ ಹೋದರೂ ಉಳಿದವರೆಲ್ಲ ಅಂದುಕೊಳ್ತಾ ಇದ್ದಾರೆ. ನಾನು ಕೈಯಲ್ಲಿ ಹಿಡಿದ ಪಾತ್ರೆಗೆ ಹೊಲಸು ಹಾಕಿದಾಗ ಅಯ್ಯೋ ಪಾಪ ಅಂತ ಕೆಲವರಾದರೂ ಅಂದುಕೊಳ್ತಾರೆ, ನನಗೆ ತುಂಬ ದುಃಖವಾಯಿತು ಅಂತ ಅಂದುಕೊಳ್ತಾರೆ. ನಾನು ಆ ದುಃಖವನ್ನು ಈಗ ಮೀರಿ ನಿಂತಿದ್ದೇನೆ. ಆತ್ಮ ಶರೀರಗಳ ವಿವೇಕದ ಕಾರಣದಿಂದ ನಾನು ದುಃಖವನ್ನು ಮೀರಿ ನಿಂತಿದ್ದೇನೆ. ಆದರೂ ಲೋಕದ ಜನತೆಗೆಲ್ಲ ಉಂಟಾಗಿರತಕ್ಕಂತಹ ದುಃಖ ಏನಿದೆ, ಅಯ್ಯೋ ಪಾಪ ಈ ಸನ್ಯಾಸಿಯನ್ನು ಹೀಗೆ ತೊಂದರೆ ಮಾಡ್ತಾರಲ್ಲ ಅಂತ ಕೆಲವಾದರೂ ಅಂದ್ಕೊಳ್ತಾ ಇದ್ದಾರಲ್ಲ, ಅವರಿಗೂ ದುಃಖ ದೂರ ಆಗುವುದಕ್ಕೋಸ್ಕರ ನಾನು ಆ ಭಗವಂತನ ಪಾದ ಕಮಲವನ್ನು ಆಶ್ರಯಿಸ್ತೇನೆ ಅಂತ ಬಂದಂತೆ. ಅಲ್ಲಿಗೆ ಮುಗೀತು ಕಥೆ. ಇಂಥದ್ದು ಭಗವಂತನ ಪಾದ ಕಮಲದ ಆಶ್ರಯದಲ್ಲಿ. ಈ ಕೊನೆಯ ಶ್ಲೋಕ ಸ್ವಲ್ಪ ವಿಶಿಷ್ಟವಾಗಿದೆ. ಆತ ನನಗೆ ಅದು ಕಾರಣ ಅಲ್ಲ, ಇದು ಕಾರಣ ಅಲ್ಲ, ಎಲ್ಲಕ್ಕೂ ಕಾರಣ ನನ್ನಲ್ಲಿರುವ ಭ್ರಾಂತಿ. ಏನು ಭ್ರಾಂತಿ ಅಂತ ಹೇಳಿದರೆ ನಾನೇ ಶರೀರ ಅಂತ ಹೇಳ್ತಕ್ಕಂಥ ಅಭಿಮಾನ. ಈ ಅಭಿಮಾನವನ್ನು ನಾನು ಬಿಟ್ಟೆ ಅಂತಾದರೆ ದುಃಖ ಯಾವುದೂ ಇಲ್ಲ ಅಂತ ಇಷ್ಟು ಹೇಳಿದವ ಕೊನೆಗೆ ನನಗೆ ಆದರೂ ದುಃಖವಾಗುತ್ತಲ್ವಾ ಅಂತ ಉಪಸಂಹಾರ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನನಗೆ ದುಃಖವಾಗ್ತಾ ಇದೆ. ನನ್ನ ಶರೀರಕ್ಕೆ ಹಿಂದೆ ಎಲ್ಲ ಅಷ್ಟು ಸುಖವಾಗಿದ್ದವ ಇವತ್ತು ಇಂಥ ದುಃಖ ಸ್ಥಿತಿಗೆ ನಾನು ಬಂದಿದ್ದೇನೆ ಅಂತ ಮತ್ತೆ ದುಃಖ ಮಾಡ್ತಾ ಇದ್ದೇನೆ. ಹಿಂದೆ ಮಹಾತ್ಮರೆಲ್ಲ ಹೇಳಿರ್ತಕ್ಕಂಥ ವಿಷಯ ನಾನು ಇವತ್ತೇನು ಉಲ್ಲೇಖ ಮಾಡಿದ್ದೇನೋ ಅದೇ ವಿಷಯಗಳನ್ನು, ಆದರೂ ಕೂಡ ನನಗೆ ಈ ದುರಂತಪಾರವಾದ ಸಂಸಾರದಿಂದ ಬಿಡುಗಡೆ ಆಗ್ತಾ ಇಲ್ವಲ್ಲ. ಅಹಂ ತರಿಷ್ಯಾಮಿ ದುರಂತಪಾರಂ ತಮಃ ಮುಕುಂದಾಂಘ್ರಿ ನಿಷೇವಯೈವ. ಆದ್ದರಿಂದ ಇನ್ನೂ ಅಜ್ಞಾನ ಕಳಚಿಲ್ಲ ಅಂತ ಅರ್ಥ. ಎಷ್ಟು ಜ್ಞಾನ ಇದ್ರೂ ಅಜ್ಞಾನ ಕಳಚಿ ಹೋಗುವುದಿಲ್ಲ ನೋಡಿ. ಬಹಳ ವಿಶೇಷ ಸಿದ್ಧಾಂತ ಆಚಾರ್ಯರು ಹೇಳುವುದು. ಭಾರಿ ಜ್ಞಾನ ಉಂಟು ಇವನಿಗೆ, ಇವನ ಜ್ಞಾನ ನೋಡಿದರೆ ನಾವು ಚಿಕ್ಕ ಕ್ರಿಮಿಗಳು ಆ ರೀತಿ ಇದ್ದೇವೆ. ಆದರೂ ಅವ ಹೇಳ್ತಾನೆ, ಆದರೂ ನನಗೆ ದುಃಖ ಹೋಗ್ತಾ ಇಲ್ಲ. ಕಾರಣ ಏನು? ಅಜ್ಞಾನ ಹೋಗಿಲ್ಲ. ಇಷ್ಟು ಜ್ಞಾನ ಇದ್ದಾಗ ಅಜ್ಞಾನ ಹೋಗದೇ ಇರುವುದು ಹೇಗೆ?
ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಜ್ಞಾನ ಅನ್ನುವುದು ಒಂದು ಭಾವ ಪದಾರ್ಥ, ಅಜ್ಞಾನ ಅನ್ನುವುದು ಒಂದು ಭಾವ ಪದಾರ್ಥ. ಅಜ್ಞಾನ ಅಂದರೆ ಜ್ಞಾನದ ಇಲ್ಲದೇ ಇರುವಿಕೆ ಅಲ್ಲ. ಜ್ಞಾನ ಇದ್ದಾಗಲೂ ಅಜ್ಞಾನ ಉಂಟು ಅಂದರೆ ಹಾಗಾದರೆ ಅಜ್ಞಾನ ಅಂದರೆ ಬೆಳಕು ಇದ್ದಾಗಲೂ ಕತ್ತಲೆ ಇರುತ್ತಂತೆ. ಭಗವಂತ ಸುದರ್ಶನ ಚಕ್ರ ಹಿಡ್ಕೊಂಡು ಕತ್ತಲೆಯನ್ನು ನಾಶ ಮಾಡ್ತಾ ಹೋಗ್ತಾ ಇದ್ದರೆ ಕತ್ತಲೆ ಸುದರ್ಶನಕ್ಕೂ ಅಡ್ಡ ಬರುತ್ತಂತೆ. ಸುದರ್ಶನದ ಬೆಳಕಿನ ಯಾವುದು ಸುದರ್ಶನ ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭ. ಆ ಸುದರ್ಶನದ ಮುಂದೆ ಕತ್ತಲೆ ಗಟ್ಟಿ ನಿಂತಿದೆ. ಕೊನೆಗೆ ಈ ಸುದರ್ಶನ ಚಕ್ರದಿಂದ ಕೊರೆದು ಸುರಂಗ ಮಾಡಿಕೊಂಡು ಕತ್ತಲೆಯಲ್ಲಿ ಹೋದದ್ದು ಅಂತ ಮಹಾಭಾರತದಲ್ಲಿ ಕಥೆ ಇದೆ. ಭಾಗವತದಲ್ಲೂ ಆ ಕಥೆ ಬರ್ತದೆ. ಹಾಗಾದರೆ ತಮಸ್ಸು ಅಂಧಕಾರ ಅನ್ನುವುದು ಒಂದು ಭಾವ ಪದಾರ್ಥ ಅಂತ ಒಪ್ಪುವ ಸ್ಥಿತಿಯಲ್ಲಿ ಮಾತ್ರ ಬೆಳಕು ಇದ್ದಾಗ ಕತ್ತಲೆ ಇದೆ ಅನ್ನುವುದನ್ನು ಕೂಡಿಸುವುದಕ್ಕೆ ಸಾಧ್ಯವಾಗ್ತದೆ. ಆದರೆ ಲೋಕದಲ್ಲಿ ಒಂದು ಬೆಳಕಿನ ಅಭಾವವೇ ಕತ್ತಲೆ ಅನ್ನುವ ಕತ್ತಲೆಯೂ ಇದೆ, ಇಲ್ಲ ಅಂತಲ್ಲ. ಆದರೆ ಬೆಳಕಿನ ಹಾಗೆ ಕತ್ತಲೆ ಎಂಬ ಒಂದು ಭಾವ ಪದಾರ್ಥ ಇದೆ. ಹಾಗೆ ಜ್ಞಾನ ಇಲ್ಲದೇ ಇರುವಿಕೆ ಅಂತಕ್ಕಂಥ ಒಂದು ಅಜ್ಞಾನ ಇದೆ ಲೋಕದಲ್ಲಿ. ನನಗೆ ಅದರ ಜ್ಞಾನ ಇಲ್ಲ ಅಂದ್ರೇನು, ಅದರ ಬಗ್ಗೆ ಅಜ್ಞಾನ ಇದೆ, ಇಂಥದ್ದಿದೆ. ಅದರ ಜೊತೆಗೆ ಅಜ್ಞಾನ ಅಂತೇಳುವ ಒಂದು ಭಾವ ಪದಾರ್ಥ ಇದೆ. ಆ ಅಜ್ಞಾನವೆಂಬ ಭಾವ ಪದಾರ್ಥ ಮನುಷ್ಯನಿಗೆ ಆವರಿಸಿ ನಿಂತಿದೆ. ಅದೊಂದು ಆಚ್ಛಾದಕ. ಆತ್ಮನಿಗೆ ಸಂಬಂಧಪಟ್ಟ 7 ಪ್ರಮುಖವಾದ ಆವರಣದಲ್ಲಿ ಅವಿದ್ಯೆ ಅಂದರೆ ಅಜ್ಞಾನ ಅನ್ನೋದು ಒಂದು ಆವರಣ. ಈ ಆವರಣ ಜ್ಞಾನ ಬಂದಾಗಲೂ ಹೋಗುವುದಿಲ್ಲ. ಮತ್ತೆ ಹೇಗೆ ಹೋಗಬೇಕು? ದೇವರ ಅನುಗ್ರಹ ಮಾಡಬೇಕು, ಈಗ ಸರಿಸಬೇಕಂತೆ. ಸಗುಣ ಆಚ್ಛಾದಿಕಾಂ ಹತ್ವ ಪರಮಾಚ್ಛಾದಿಕಾಂ ತಥಾ ವ್ಯಾಘುಟ್ಯ. ಆ ಸ್ಪರದೆಯನ್ನು ದೇವರು ಸರಿಸಿದಾಗ ಇವನಿಗೆ ದೇವರು ಕಂಡು ಆನಂದಾನುಭವ ಆಗ್ತದೆ. ಹೀಗಾಗಿ ಈ ಆತ್ಮಸ್ವರೂಪಕ್ಕೆ ಆಚ್ಛಾದನಾ ಸ್ವರೂಪದಲ್ಲಿರುವ ಈ ಅಜ್ಞಾನವನ್ನು ನಾನು ತರಣ ಮಾಡಬೇಕು, ಅದನ್ನು ದಾಟಬೇಕು. ಅಹಂ ತರಿಷ್ಯಾಮಿ ದುರಂತಪಾರಂ ತಮಃ. ಅಂತಪಾರ ಯಾವುದು ಅಂತ ತಿಳಿಯದೇ ಇರುವಂತಹ ಅಪಾರವಾದ ತಮಸ್ಸೆಂಬಂತಹ ಆಚ್ಛಾದನೆಯನ್ನು ಅಹಂ ತರಿಷ್ಯಾಮಿ, ನಾನು ದಾಟ್ತೇನೆ. ಹೇಗೆ? ಮುಕುಂದಾಂಘ್ರಿ ನಿಷೇವಯೈವ. ಸ್ವತಃ ಶಕ್ತಿ ಇಲ್ಲ. ಆ ಭಗವಂತನ ಮುಕುಂದ ಅಂದರೆ ಮೋಕ್ಷಂ ದದಾತಿ, ಮುಕುಂ ದದಾತೀತಿ ಮುಕುಂದ, ಮೋಕ್ಷಪ್ರದನಾದಂತಹ ಭಗವಂತನ ಪಾದಕಮಲವನ್ನು ನಿಷೇವ ನಿತರಾಂ ಸೇವನೆ ಮಾಡುವುದರ ಮೂಲಕ ನಾನು ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ತೇನೆ. ಶ್ರೀ ಭಗವಾನ್ ಉವಾಚ. ಕೊನೆಗೆ ದೇವರು ಹೇಳಿದ, ನಾನು ಶ್ಲೋಕ ಓದುವುದಿಲ್ಲ ಯಾಕಂದರೆ ಭಿಕ್ಷುಗೀತೆಯಲ್ಲಿ ಮುಗೀತು. ದೇವರು ಹೇಳ್ತಾನೆ ಈ ರೀತಿ, ಓ ಉದ್ಧವ, ಆ ಭಿಕ್ಷು ಎಷ್ಟೆಷ್ಟೋ ದುಃಖದ ಪರಿಸ್ಥಿತಿಯನ್ನು ಅನುಭವಿಸಿದವ, ಅಭಿಮಾನದ ಕಾರಣದಿಂದ ದುಃಖ ಅನ್ನುವುದನ್ನು ಗ್ರಹಿಸಿದವ, ಶರೀರಾತ್ಮ ವಿವೇಕವನ್ನು ಹೊಂದಿದವ, ಈ ಗಾಥೆಯನ್ನು ಹಾಡ್ತಾ ಕೊನೆಗೆ ನೆಮ್ಮದಿಯಿಂದ ತಾನು ಆತ್ಮವನ್ನು ಊರ್ಧ್ವಮುಖಗೊಳಿಸಿ ಶರೀರ ತ್ಯಾಗ ಮಾಡಿ ಭಗವಂತನಲ್ಲಿ ಸೇರಿದ. ಹಾಗಾದರೆ ಮನುಷ್ಯನಿಗೆ ದುಃಖ ಅನ್ನುವುದು ಮನಸ್ಸಿನ ಮೂಲಕವಾಗಿ ಉಂಟಾಗುವಂಥದ್ದು. ಆ ಮನಸ್ಸನ್ನು ಜ್ಞಾನವೆಂಬಂತಹ ಹಸಿಯಿಂದ ಹರಿತಗೊಳಿಸಿದಾಗ ಆ ಮನಸ್ಸು ಶರೀರಕ್ಕಿಂತ ವಿವಿಕ್ತವಾಗಿ ನಿಲ್ತದೆ. ಆವಾಗ ತನ್ನ ಸಂಬಂಧಿಗಳಿಗೆ ದುಃಖ ಆದರೆ ಇವನು ದುಃಖವಿಲ್ಲದ ಸ್ಥಿತಿಯಲ್ಲಿರುವುದಕ್ಕೆ ಸಾಧ್ಯವಾಗ್ತದೆ. ತನ್ನ ಶರೀರಕ್ಕೆ ಏನಾದರೂ ಸಮಸ್ಯೆ ಆದರೆ ದುಃಖವಿಲ್ಲದೆ ಇರುವ ಸ್ಥಿತಿಯನ್ನು ತಾನು ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ. ತನ್ನ ಮನಸ್ಸಿಗೆ ಘಾಸಿ ಆದಾಗಲೂ ಕೂಡ ತಾನು ದುಃಖವಿಲ್ಲದೆ ಇರುವ ಸ್ಥಿತಿಯನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಅಂತಹ ಎತ್ತರವನ್ನು ಆತ ಏರಿದ್ದಾನೆ. ನೀನು ಕೂಡ ಆ ಎತ್ತರವನ್ನು ಸಂಪಾದಿಸು ಅಂತ ಉದ್ಧವನಿಗೆ ಹೇಳಿ, ಕೊನೆಗೆ ಇದನ್ನು ಕೇಳಿದವರಿಗೊಂದು ಫಲ, ಕೊನೆಗೊಂದು ಏಕಾದಶಿ ಆದರೂ ಖುಷಿಯಾಗಬೇಕಲ್ವ. ಯಯೇತಾಂ ಭಿಕ್ಷುಣಾ ಗೀತಾಂ ಬ್ರಹ್ಮನಿಷ್ಠಾಂ ಸಮಾಹಿತಃ ಧಾರಯನ್ ಶ್ರಾವಯನ್ ಶೃಣ್ವನ್ ದ್ವಂದ್ವೈಹಿ ನೈವಾಭಿಭೂಯತೆ. ಯಾರು ಈ ಭಿಕ್ಷುಗೀತೆಯನ್ನು ಬ್ರಹ್ಮನಿಷ್ಠಾಂ, ಇದು ಭಗವಂತನಲ್ಲಿ ನಿಷ್ಠೆಯನ್ನು ಹುಟ್ಟಿಸತಕ್ಕಂತಹ ವಿಷಯವನ್ನು ಸುಸಮಾಹಿತ ನೆಮ್ಮದಿಯಿಂದ ಶಾಂತ ಚಿತ್ತತೆಯಿಂದ ಧಾರಯನ್, ಈ ಭಿಕ್ಷುಗೀತೆಯನ್ನು ನೆನಪಲ್ಲಿಟ್ಟುಕೊಳ್ತಾನೋ, ಶ್ರಾವಯನ್ ಮತ್ತೊಬ್ಬರಿಗೆ ಕೇಳಿಸುತ್ತಾನೋ, ಶೃಣ್ವನ್ ತಾನು ಸ್ವತಃ ಕೇಳುತ್ತಾನೋ, ಅಂಥವನು ದ್ವಂದ್ವೈಹಿ ನ ಅಭಿಭೂಯತೆ. ಮನುಷ್ಯನಿಗೆ ದ್ವಂದ್ವ, ಹುಟ್ಟು ಸಾವು ಅಂತಕ್ಕಂತಹ ದ್ವಂದ್ವ, ಸುಖ ದುಃಖಗಳೆಂಬಂತಹ ದ್ವಂದ್ವ, ಕಷ್ಟ ನಷ್ಟಗಳು ಅಥವಾ ನಷ್ಟ ಲಾಭಗಳೆಂಬಂತಹ ದ್ವಂದ್ವ, ಲಾಭಾಲಾಭಗಳು ಅಂತ ಹೇಳ್ತಕ್ಕಂತಹ ದ್ವಂದ್ವ, ಇಂತಹ ದ್ವಂದ್ವಗಳಿಂದ ಆತ ಅಭಿಭವವನ್ನು ಹೊಂದುವುದಿಲ್ಲ, ಮರ್ಯಾದೆ ಕಳ್ಕೊಳ್ಳುವುದಿಲ್ಲ. ಕೊನೆಗೆ ಅದರಿಂದಾಗಿ ಮಾನಸಿಕ ಉದ್ವೇಗಕ್ಕೂ ಒಳಗಾಗುವುದಿಲ್ಲ ಅನ್ನುವ ವಿಶೇಷ ಫಲ ಇದೆ. ಸ್ವಸ್ತಿ ಶ್ರೀಮದ್ಭಾಗವತೆ ಏಕಾದಶ ಸ್ಕಂಧೆ ತ್ರಯೋವಿಂಶೋಧ್ಯಾಯ. ಏಕವಿಂಶ ಅಂದರೆ 11ನೇ ಅಧ್ಯಾಯದ 33 ಅಂದರೆ 23ನೇ ಅಧ್ಯಾಯದಲ್ಲಿ ಭಿಕ್ಷುಗೀತೆ ಬಂದಿದೆ. ನಾವೀ ಒಂದು 4 ದಿವಸವ ಅಲ್ವಾ, 4 ದಿವಸಗಳಲ್ಲಿ ಯಥಾಶಕ್ತಿ ಭಾಗವತದ ಶ್ರವಣ, ವಿಶೇಷವಾಗಿ ನಮ್ಮ ಅಗ್ನಿಹೋತ್ರಿಗಳು ತಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಈ ವಾರ್ಷಿಕ ಸಂದರ್ಭದಲ್ಲಿ ಆ ಚೇತನಕ್ಕೆ ನೆಮ್ಮದಿ ಸಿಗಬೇಕು,
ಭಗವತ್ ಸಾನ್ನಿಧ್ಯ ಸಿಗಬೇಕು ಅನ್ನೋ ಉದ್ದೇಶದಿಂದ ನಡೆಸಿರ್ತಕ್ಕಂತಹ ಚಿಂತನ. ಈ ವೈರಾಗ್ಯ ಸಂಬಂಧಿಯಾದ ಚಿಂತನೆ ಅಲ್ಲಿ ಹೆಚ್ಚು ಉಚಿತ ಅಂತ ದೈವ ಪ್ರೇರಣೆ ಆದದ್ದು. ಆ ದೃಷ್ಟಿಯಿಂದ ನಾನು ಭಿಕ್ಷುಗೀತೆಯನ್ನು ಇಲ್ಲಿ ಚಿಂತನೆಗೋಸ್ಕರ ತೆಗೆದುಕೊಂಡದ್ದು. ಭಾಗವತದ ಕಥೆ ಎಲ್ಲ ನಿಮಗೆ ಗೊತ್ತಿರುವಂಥದ್ದು. ಮತ್ತೆ ಕೃಷ್ಣನ ಕಥೆ ಇತ್ಯಾದಿ ಹೇಳಿದಾಗ ಭಕ್ತ್ಯುದ್ರೇಕ ಅನ್ನೋದು ಅದರದ್ದೊಂದು ಫಲ. ಹೇಗೆ ಭಕ್ತ್ಯುದ್ರೇಚನ ಆಗುವುದಕ್ಕೆ ದೇವರ ಕಥೆ ಕೇಳುವುದು ಒಂದು ಮುಖ್ಯವಾಗ್ತದೋ, ಹಾಗೆ ವೈರಾಗ್ಯದ ಬಗ್ಗೆ ಚಿಂತನೆಯೂ ಕೂಡ ಭಕ್ತಿಯ ಉತ್ಕರ್ಷಕ್ಕೆ ಹೇತು ಅನ್ನುವ ದೃಷ್ಟಿಯಿಂದ ಭಕ್ತಿ ಪ್ರಾಪ್ತಿಗೋಸ್ಕರ ವೈರಾಗ್ಯ ನಿರೂಪಣೆಯನ್ನು ಕೃಷ್ಣ ಇಲ್ಲಿ ನಡೆಸಿದ್ದಾನೆ. ಅದನ್ನು ಯಥಾಶಕ್ತಿ ನಾವು ಶ್ರವಣ ಮಾಡಿದ್ದೇವೆ. ಈ ಶ್ರವಣ ಮಾಡಿದ್ದರಿಂದಾಗಿ, ಹೇಳಿದ್ದರಿಂದ, ಹೇಳಿಸಿದ್ದರಿಂದ, ಕೇಳಿದ್ದರಿಂದ ಏನು ವಿಶೇಷ ಫಲ ಇದೆ ಅದು ಇಲ್ಲಿಯ ಪರಮೋದ್ದೇಶದ ಸಿದ್ಧಿಗೆ ಕಾರಣ ಆಗಬೇಕು. ವಿಶೇಷ ದಾಂಪತ್ಯದಲ್ಲಿ ಪೂರ್ಣವಾಗಿ ಸಹಕರಿಸಿದಂತಹ ಚೇತನಕ್ಕೆ ವಿಷ್ಣುಲೋಕ ಪ್ರಾಪ್ತಿಗೆ, ತನ್ನ ಪರಗತಿಗೆ ಪ್ರತಿಬಂಧಕವಾಗಿ ಏನೇ ಪಾಪಾನಿಷ್ಟಗಳಿದ್ದರೂ ಕೂಡ ಅವೆಲ್ಲ ಈ ಸತ್ಕರ್ಮಾನುಷ್ಠಾನಗಳ ಮೂಲಕವಾಗಿ ಪರಿಹಾರವಾಗಿ ಭಗವಂತನ ಪ್ರೀತಿ ಅದರಿಂದ ಸಿದ್ಧಿಸಬೇಕು. ಆ ಮೂಲಕ ನಮಗೆ ನೆಮ್ಮದಿಯಿಂದ ದುಃಖಗಳನ್ನು ಮೆಟ್ಟಿ ನಿಂತು ನಾವು ನೆಮ್ಮದಿಯಿಂದ ಇಲ್ಲಿಯ ತನಕ ಹೇಗೋ ಹಾಗೆ ನಗುನಗುತ್ತಾ ಮತ್ತೊಬ್ಬರ ಜೊತೆ ಸೇರಿಕೊಂಡು ನಮ್ಮ ಸಾಧನೆಯನ್ನು ನಡೆಸಿಕೊಳ್ಳುವುದಕ್ಕೆ ಬೇಕಾದಂತಹ ಶಕ್ತಿಯನ್ನು, ಎಲ್ಲವನ್ನೂ ಸಹಿಸುವ ತಾಳುವಿಕೆ ಅಂತಕ್ಕಂತಹ ಬಲವನ್ನು ಭಗವಂತ ನಮ್ಮೆಲ್ಲರಲ್ಲೂ ಅನುಗ್ರಹಿಸಬೇಕು. ಅದಕ್ಕೆ ಬೇಕಾದ ಅನುಗ್ರಹವನ್ನು ಮಧ್ವಾಂತರ್ಗತ ಗೋಪಾಲಕೃಷ್ಣ ನಡೆಸಿಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಈ 4 ಚಿಂತನೆಗಳನ್ನು ಪೂಜ್ಯ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅಂತರ್ಯಾಮಿಯಾದ ಸಮಸ್ತ ಗುರುವಂತರ್ಗತ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು. ಅಪುತ್ರಾಃ ಪುತ್ರಿಣಃ ಸಂತು. ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು. ಜೀವಂತು ಶರದಾಂ ಶತಂ. ಶ್ರೀಕೃಷ್ಣಾರ್ಪಣಮಸ್ತು.